ಜೀವನ ಯಾವ ಜನ್ಮದ ಪಾಪದ ಫಲವು ನಾಪರದೆ ಯಾವ ಜನ್ಮದ ಪಾಪದ ಫಲವು ನಾಪರದೆ ಯಾವ ಜನ್ಮದ ಪಾಪದ ಫಲವು ನಾಪರದೆ ಜೀವನ ಹೊಂದಿದ್ದೇ ಬದುಕಿನ ಸಿರಿ ಉತ್ತಳ ಕಟ್ಟಿ ಎಂಬರ ನೋಡಿ ಕೊಡದ ಶಂಬರ ಸಿರಿ ಉತ್ತಳ ಕಟ್ಟಿ ಎಂಬರ ನೋಡಿ ಕೊಡದ ಶಂಬರ आने से उसके आए बहार जाने से उसके जाए बहार मेरी मस्तानी है मेरी महबूबा मेरा जिंदगानी है मेरी महबूबा ಅಲ್ರಿ ಬಾಳಿಕಾಯಿ ವ್ಯಾಪಾರ ಮಾಡಿ ಹಣ ಗಳಿಸ್ಬೇಕಂದ್ರ ಬಂದವ್ರಿಗೆಲ್ಲ ಪುಗ್ಸೆಟ್ಟೆ ಕೊಟ್ಟು 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 ಎಲ್ಲ ಲಾಸ್ ಐತ್ರಿ. ಇನ್ನು ಹಳ್ಳ್ಯಾಗ ಹೋಗಿ ಸೂಜಿ ಮಾಡಿ ರೊಕ್ಕ ಗಳಿಸ್ಬೇಕಂದ್ರ ನನ್ನ ಬಳಿ ಬಂದವ್ರೆಲ್ಲ ಎಣ್ಣೆ ಬಿಟ್ಕೊಂಡವರೆಲ್ಲ ಪುಗ್ಸೆಟ್ಟೆ ಬಿಟ್ಕೊಂಡು ಹೋದ್ರು. ಡಾಕ್ಟರ್ ಮಾಮು ಪೈಸೆ ಕಲ್ದಿತ್ತು. पैसे कल बिड़लो कोयप्ಪ ಅದು ಲುಪ್ಪಾತಿ ಮಲ್ಕಣ ಕಾಕನ್ ದುಕಾನ್ದಾಗ ಉದ್ರಿ ತಂದಿನ ಮೆಡಿಕಲ್ದಾಗ ಅವ್ರನ್ನ ಹೊತ್ತು ಹೊಂಡ್ರ ಕುಂಡ್ರಸ್ತಾರ. ಹಿಂಗ ಟೆನ್ಷನ್ದಾಗ ಕುಂತಿದ್ರಿ. ಮುಜಾರ್ ಮೈಬೂಬಣ್ಣ ಅಂದ ತಮ್ಮ ಮಂದಿ ಭಾಳ ಡೇಂಜರ್ ಅದ, ಅವು ಎಣ್ಣೆ ಬಿಡೋದು ಬೆಳಿಗ್ಗೆ ಕೊಡೋದಿಲ್ಲ ನಡೆಯಲ್ಲ, ಸುಮ್ಮ ಮುಚ್ಕೊಂಡು ಒಂದು ಫೋಟೋ ಸ್ಟುಡಿಯೋ ಇಟ್ಕೋ, ನಿನಗೂ ಅನುಕೂಲ ಆಗ್ತದ ಈ ಕಡೆ ನನಗೂ ಅನುಕೂಲ ಆಗ್ತದ ಅಂದಾರೆ. ನಾ ಅಂದ ಭಯ್ಯ ನಿನಗೆದ್ರ ಅನುಕೂಲ ಅಂದ. ಇಲ್ಲ ತಮ್ಮ ನೀ ಫೋಟೋ ತೆಗೀತಿ ಬರೇ ನಿನ್ನ ಬಲ್ಲಿ ಗಣಸರೇ ಬರ್ತಾರ ಮಾಡಿದೇನು, ಹೆಣ್ಣು ಮಕ್ಕಳು ಬರ್ತಾರ ಅಂದ. ಚಲೋದ್ರಿ ಭಯ್ಯ ಅಂತಂದ. ನೀವು ಸೈಡಿಗೆ ಒಂದು ಸ್ಟುಡಿಯೋ ಇಡಕದ್ರಿ ಬೇರಿ ಅಂದ. ನಂದು ದೊಡ್ಡ ಬಾರ್ದಾನಿ ಅಲ್ಲಿ ಪರಿಚಯ ದುಕಾನ್ ಸ್ಟೀಲ, ನಿಂದು ಕಿತ್ತು ಹೋಗಿದ್ದು ಫೋಟೋ ಕಾಲ ನಾ ಅಲ್ಲಿ ಬರ್ಲಿ ಹೋಗೋ ಭಾಡ್ಯ ಅಂದ್ರಿ ಅವ. ಅಲ್ರಿ ಇಷ್ಟೊತ್ತಾದ್ರಾಕಿ ನಮ್ಮ ತೊತ್ತೇರಿ ಚಾಂದಿನಿನೇ ಬರ್ತದ ಬಾಯಾಗ, ನಿಂಗಿನೇ ಬರ್ಲಿಲ್ಲಲ್ರಿ. ಏನೇ ಅಲ್ರಿ ಫಸ್ಟ್ ಫೋಟೋ ನಮ್ಮ ನಿಂಗಿದ ತೆಗಿಬೇಕಂತ ಮಾಡೇನ್ರಿ. ಮೆಟ್ಟ ಮಾಡಿದ್ದಿ ಮನದಾಗ ಬಿಟ್ಟ ಹೊಂಟಿಯರ ಗಳಿಗ್ಯಾಗ, ಮೆಟ್ಟ ಮಾಡಿದ್ದಿ ಮನದಾಗ ಬಿಟ್ಟ ಹೊಂಟಿಯರ ಗಳಿಗ್ಯಾಗ, ಎಷ್ಟ ಹೇಳಿದರು ಒಟ್ಟ ಕೇಳಲಿಲ್ಲ ಮುಟ್ಟ ಅಂದಿ ಮೈ ನನಗ. ಅಗಲಿದಿ ಕೆಡದಾಗ ಒಟ್ಟಕ್ಕೆ ಎಷ್ಟ ಹೇಳಿದರು ಒಟ್ಟ ಕೇಳಲಿಲ್ಲ ಮುಟ್ಟ ಅಂದಿ ಮೈ ನನಗ. ಅಗಲಿದಿ ಕೆಡದಾಗ ಮಡ್ಡಿಗೆ ಬಾರ ಗಿಡ್ಡಿ ನಂದೈತಿ ಕುರಿ ದೊಡ್ಡಿ, ಮಡ್ಡಿಗೆ ಬಾರ ಗಿಡ್ಡಿ ನಂದೈತಿ ಕುರಿ ದೊಡ್ಡಿ, ಗಡ್ಡಾಗ ಸಿಕ್ಕೈತಿ ಭಾರಿ ಭಾರಿ ಕಂಬನ ಬಡ್ಡಿ, ಗಡ್ಡಾಗ ಸಿಕ್ಕೈತಿ ಭಾರಿ ಭಾರಿ ಕಂಬನ ಬಡ್ಡಿ. ಮಡ್ಡಿಗೆ ಬಾರ ಗಿಡ್ಡಿ ನಂದೈತಿ ಕುರಿ ದೊಡ್ಡಿ, ಮಡ್ಡಿಗೆ ಬಾರ ಗಿಡ್ಡಿ ನಂದೈತಿ ಕುರಿ ದೊಡ್ಡಿ, ಗಡ್ಡಾಗ ಸಿಕ್ಕೈತಿ ಭಾರಿ ಭಾರಿ ಕಂಬನ ಬಡ್ಡಿ. ನಮಗ್ ಹೊಡಿಲತ್ತಾವ ಪೆಟ್ಟುಗಳು ಏನ್ ಹೋಗಿತಿರಿ ಸ್ವಲ್ಪ ಸಣ್ಣ ಮಾಡೋಗಿರಪ್ಪ. ಪೆಟ್ಟು ಬೀಳತ್ತವ ಇಲ್ಲಿ. ಅವ್ರು ಬಿರುಸು ಹೋಗದೆ ಗಾವ ಬಳಿಗಾರ ಹೋಗಿ ತವರಿಗೆ, ಬಳಿಗಾರ ಹೋಗಿ
ಸಂತಿಗೆ ಬಂದಾಗ ಬೆಟ್ಟಾಗ ನನ್ನ ಗೆಳತಿ ಸಂತಿಗೆ ಬಂದಾಗ ಬೆಟ್ಟಾಗ ನನ್ನ ಗೆಳತಿ ನೀರು ತರಿಸಿದಿ ಕಣ್ಣಾಗ ನನ್ನ ಹುಡುಗಿ ಬಾಳ ಮರಗೈತಿ ಮನದಾಗ ಹುಡುಗಿ ನಿನ್ನ ಚಿಂತ್ಯಾಗ ನನ್ನ ಸಂತಿ ಮುಗಿದೋತ ಹುಡುಗಿ ನಿನ್ನ ಚಿಂತ್ಯಾಗ ನನ್ನ ಕಂಟಿ ಮುಗಿದೋತ ಆಳ ಜೀವ ಉಳಿದೈತಿ ಊರಾಗ ನನಗೆ ನನ್ಮರತ್ತು ಹೆಂಗಿರತಿ ಅಲ್ರಿ ನಮ್ಮ ಮಾವ ಇವತ್ತು ಏನ್ ತಿನ್ಸ್ ಕಳ್ಸ್ಯಾನ ನಮ್ಮ ಮಾಮಗ ಇವತ್ತು ಎಷ್ಟು ಜೋಶ್ ಐತಿ ಏನ್ ತಿನ್ಸಿದಿ ಮಾಮ ಇವತ್ತು ನಮ್ಮ ಅತ್ತಿ ಚಂದ ರೊಟ್ಟಿ ಗಿಟ್ಟಿ ಮಾಡಿ ಮಗಗ್ ತಿನ್ನಿಸಿ ಇವತ್ ನನಗೆ ಹಬ್ಬ ಮಾಡ್ಲತ್ತಾಳ ಮಗ ಹಾಡದೆ ಹಾಡ್ತಾನ ನಮಗ್ ರುಚಿ ತಿನ್ನಿಸಿ ಅಭ್ಯಾಸ ಇಲ್ಲ ನಮ್ಮ ಮನೆಗೆ ಏನ್ ತಿರ್ಸದ್ ಖಾರೇ ಎಷ್ಟು ನೂರು ಬೇಕು ಹಿಡಿದ್ರು ಮೆತ್ತಗಾಗಿರಬಾರ್ದು ಹಂಗ ನಮ್ದು ಅತ್ತಿ ಬೆಳಗ್ಗೆ ಮನೆಗ್ ಬರ್ತೀನಿ ನನಗೂ ಏನಾರ ತಿನ್ಸು ಬಾಳ್ ಸಣ್ಣಾಗಿನಿ ವೀಕ್ ಆಗಿನಿ ನಾಟಕ ಮಾಡಿ ಅತ್ತಿ ಹೊಡೆತನ ನೀ ತಾಳ ಅಲ್ಲಿ ನಾವೇ ತಾಳಿದ್ವು ಅಂದ್ರು ದೊಡ್ಡ ಮಾತಾಡ್ಲಿ ನಮ್ಮ ತಾಳನಲ್ಲ ದೊಡ್ಡ ಮಾತೈತಿ ನೀ ಬೆಂಗಳೂರದಂದ ನೀರು ದೋಸೆ ತಿಂದು ಬದಕಿ ನೀ ನಮ್ಮವನ್ ಕೈಯನ್ ಚಪಾತಿ ರೊಟ್ಟಿ ಉಂಡದ್ರ ನಿಮ್ಮವ್ ನೀರು ಬದಕಲ್ಲ ನಮ್ಮ ಮನೇನ್ ಚಪಾತಿ ರೊಟ್ಟಿ ಎತ್ತಬೇಕಾದ್ರ ನಾಲ್ಕು ಕಾಳು ಹಚ್ಚತವ್ ನಾವು ಹತ್ತು ಪಿಂಡ್ ಇರ್ತಾವ ವಿಚಾರ ಹೌದು ನಿನಗ ನಮ್ಮ ಮಾವ ನೋಡಿದ್ರೆ ಗೊತ್ತಾಲತ್ತದ ಇಬ್ರು ಹಿಂಗಿದಿರ್ ತಿಂದು ಜಗ್ ಇರ್ಲಿ ಅಂದಾಗ ಮತ್ತಿದೇನ್ರಿ ಇವತ್ತು ಹೊಸ ಗೆಟಪ್ ಏನ್ ಮಾಡದ ನಿಂಗಿ ನೀನು ಬುಟ್ಟಿ ಹಾಕೋಬೇಕಂತಂದು ದಿನ ಒಂದು ಹೊಸ ಗೆಟಪ್ ಹಾಕ್ತಾನೆ ಇರ್ಬೇಕಾಗ್ತದ ಹೌದ್ರಿ ಹಂಗಾದ್ರೆ ಮತ್ತೆ ನನ್ಗೂ ಒಂದು ಫೋಟೋ ತೆಗೀರಲ್ಲ ಮೊದಲ ನಮ್ಮದು ತೆರೆದು ನಿಮ್ಮದ್ರ ಮ್ಯಾಲ ಬೀಳತನ ನೀವು ಸೀದಾ ನಿಂದ್ರಿ ಏನ್ರಿ ಅದು ನಿಮ್ದು ತೆರೆದು ನಮ್ಮ ಮೇಲೆ ಬೀಳದಂದ್ರಿ ಏನು ಏನಿಲ್ರಿ ಕ್ಯಾಮ್ರಾ ಮುಂದಿನ ಮುಚ್ಚಳ ತೆರೆದು ಇದ್ರ ಲೈಟ್ ನಿಮ್ ಮ್ಯಾಲ ಬೀಳತನ ಸೀದಾ ನಿಂದ್ರು ತಂದ ಆಯ್ತ್ರಿ ಒಂದ್ ಫೋಟೋ ತೆಗ್ ತೋರ್ಸ್ರಿ ನೋಡೋಣ ಮೊದಲು ತೆಗಿತೀನಿ ಅವಸರ ಮಾಡಬೇಡ ಆಯ್ತ್ರಿ. ಮೊದಲ ಸರಿಯಾಗಿ ನನ್ನ ಕಡೆ ಮುಖ ಮಾಡಿ ನಿಲ್ಲು ಎರಡು ಕಾಲು ಜೋಡಿಸಿ ನಿಲ್ಲು ಹಿಂಗ್ ಒತ್ತಾಡಿ ಯಾಕಡೆ ನಿಂದ್ರಬೇಡ ನಮ್ಗೆ ಕನ್ಫ್ಯೂಸ್ ಆಗ್ಬಿಡ್ತೈತಿ ಫೋಟೋ ಎಲ್ಲಿ ತೆಗಿಬೇಕು ಎಲ್ಲಿ ಬಿಡ್ಬೇಕು ಅನ್ನೋದು ನಿಂತಲ್ಲ ನಿಂತ ಮೇಲೆ ನಿಂದ್ರೆ ಎಡಗೈ ಯಾವಾಗ ಹೋಯಪ್ಪ ಎರಡು ಕೈ ಒಂದೇ ಕಾಣಕತ್ತಾವ ಇದನ ಎಡಗೈ ಹಿಂಗ್ ಸೊಂಟದ ಮೇಲೆ ಇಡೋದು ಕಲಿ ಸೊಂಟದ ಮೇಲೆ ಒಮ್ಮೆ ಇಟ್ಟು ಇಲ್ಲ ಬಾನ ಕಲಿಸ್ತ ಹೆಂಗ್ ಇಡ್ತಾರ ಅನ್ನೋದು ಹಂಗೆ ಎಡಗೈ ಸೊಂಟದ ಮೇಲೆ ಇಡು ಸ್ವಲ್ಪ ಮುಖ ಸ್ವಲ್ಪ ಹಿಂಗೆ ಸ್ವಲ್ಪ ಯಾತಲ್ಲ ಯಾತಲ್ಲ ಅಡ್ಡ ಎತ್ತಾರ ನಾವು ಹುಚ್ಕೊಡಿ ಅಟ್ಟೆ ಸ್ವಲ್ಪ ಲೈಟಿಂಗ್ ಎತ್ತಿ ಇದು ಬಹಳ ಸ್ಮೈಲ್ ಕೊಡ್ಬೇಡ ಅಂಜಂಗಿದ್ದಿನ ಮೊದಲೇ ಕಾಸಿದಾರ ಒಂದು ಕಟ್ಕೊಂಡಿಲ್ಲ ಈಗ ನೋಡು ಹಿಂಗ್ ನಿಂತಲ್ಲ ನಿನ್ನ ಫಿಗರ್ ತೆಗಿತೀನಿ ಕ್ಯಾಮ್ರಾದಾಗ ನೋಡಿ ಹೆಂಗ್ ಬರ್ತೈತಿ ಅಂತ ಅಲ್ರಿ ಅವಾಗಿಂದ ಹಂಗ್ ಇಟ್ಕೋ ಹಿಂಗ್ ಮಾಡಿ ಹೇಳ್ತೀರಿ ಮೊದಲೇನ್ ಫೋಟೋ ತೆಗಿತೀರಿಲ್ಲ ಅದನ್ನ ಹೇಳಿ ನನಗ ಇಲ್ಲ ಫೋಟೋ ಸರಿಯಾಗಿ ಬರ್ಬೇಕು ಸರಿಯಾಗಿ ಬರ್ಲಿಲ್ಲ ಅಂದ್ರ ನೀ ಫೋಟೋ ತೆಗಿಲಿಕ್ಕರೆ ಬಂದದ ಇಲ್ಲೋ ನಾಲಾಯ್ಕೈತಿ ಮತ್ ನೀನೇ ಬೈತಿ ಫೋಟೋ ಸರಿಯಾಗಿ ಬಂದಿಲ್ಲ ಅಂತಂದು ಅದಕ್ಕ ಸರಿಯಾಗಿ ತೆಗಿತೀನಿ ಫಸ್ಟ್ ಕ್ಲಾಸ್ ನಿಂತು ಬಿಡು ಆಯ್ತು ನನ್ನ ಸೋನ ಫಸ್ಟ್ ಕ್ಲಾಸ್ ಫೋಟೋ ತೆಗೆದಿನಿ ನನ್ನ ರಾಣಿ ಹೌದು ಫೋಟೋ ಯಾವಾಗ ಕೊಡ್ತೀರಾ ನಿಮ್ಮ ನಮ್ದು ಅಂತಿಂದ ಕ್ಯಾಮ್ರಾ ಅಲ್ಲ ಕ್ಯಾಶ್ ಆನ್ ಡೆಲಿವರಿ ಇವತ್ತೇ ಕೊಡ್ತೇವಿ ಹೀಗೆ ಕೊಡ್ತಾರಂತೆ ಐದು ಕೊಡ್ತೀನಿ ತಡ್ಕೋ ಗಡಬಡ ಮಾಡಬೇಡ ಕೊಡ್ರಿ ತಗೋರ ನನ್ನ ರಾಣಿ ನಿನ್ನ ಫೋಟೋ ಅಲ್ರಿ ನೀವು ನನ್ನ ಫೋಟೋ ತೆಗಿ ಅಂದ್ರ ಐಶ್ವರ್ಯ ಫೋಟೋ ಕೊಡ್ತೀರಲ್ರಿ ನನ್ ಫೋಟೋ ಅಲ್ರಿ ನಿಂದೇ ಅದು ಅವ್ರಿಗೆ ಕಾಣಿಸಲ್ಲ ಹುಚ್ಕೊಡಿ ನಿನಗ ಕಾಣಿಸೋಲು ಯಾಕೆ ಕೇಳು ನಿನ್ನ ಫಿಗರ್ನ ಐಶ್ವರ್ಯ ರೈತರ ಬಾರೋ ಹಂಗ ಮಾಡಿ ಅಂದ ಮ್ಯಾಲ ವಿಚಾರ ಮಾಡು ಇದ್ದಂಗ ತೆಗಿಯಾಕ ಬರಲ್ಲ ಊರ ಫೋಟೋಗ್ರಾಫರ್ಗಳಿಗೆ ಇವ್ರು ನನ್ ಫೋಟೋ
ನನ್ನ ಐಶ್ವರ್ಯ ರೈ ಮಾಡ್ಯಾರ. ನಾ ಐಶ್ವರ್ಯ ರೈ ಇದೀನ. ದಿಲ್ ತೋ ಪಾಗಲ್ ಹೇ ದಿಲ್ ದೀವಾನಾ ಹೇ ದಯ ದಯ ದಯ್ಯ ರೇ. ಸೇಮ್ ಟು ಸೇಮ್ ನೀನೇ. ಅಂದ್ರೆ ನೀವು ಬಹಳ ಒಳ್ಳೆ ಫೋಟೋಗ್ರಾಫರ್ ಇದ್ದೀರಿ. ಈ ಕ್ಯಾಮ್ರಾ ಎಲ್ಲಿ ತಂದಿರಿ? ಈ ಕ್ಯಾಮ್ರಾ ಅಂತಿಂತ ಕ್ಯಾಮ್ರಾ ಅಲ್ಲ, ಫಾರಿನ್ ದೇಶ ಹೊರಗಿನ ದೇಶ ತಂದಿದ್ದು. ಮೊನ್ನೆ ಲಾಕ್ಡೌನ್ದಾಗ ಚೈನಾಕ್ ಹೋಗಿದ್ದನ. ಎಲ್ಲರಿಗೆ ಇಲ್ಲಿ ಕೊರೋನಾ ಜಡ್ ಹತ್ತಿತ್ತು, ನನಗ್ ಹತ್ತಿತ್ತಿಲ್ಲಪ್ಪ. ನಮ್ಗೆ ಗೊತ್ತು ನಾವು ಇಂಥ ಇದು ನೀ ಸ್ವಲ್ಪ ದೂರ ನಿಂತ್ಕೊಯಪ್ಪ. ಚೀನಾದಿಂದ ಬಂದಿದ್ಮೇಲೆ ನನಗೆ ಯಾಕೋ ನಾವ್ ಇಂಥ ಲಪಡದ ಸಿಗಬಾರ್ದು. ಇಲ್ಲಿ ನೀವೆಲ್ಲ ವ್ಯಾಕ್ಸಿನ್ ಡೋಸ್ ಹೊಡ್ಕೋತೀರಿ. ನೀವು ಕೈಗೆ ನಾವು ಡೋಸ್ ಗೀಸ್ ಹೊಡ್ಕೊಳ್ಳ ಸಿದ್ಧಾ ದಾರು ಬಾಟ್ಲಾಗ ದುಡುಂಬದ್ ಮುಡುಗದೆ ನಾವು. ಕೊರೋನಾ ಬ್ಯಾಡ, ಯಾ ಡೋಸ್ ಬ್ಯಾಡ, ಬೇಕಾದ್ರ ಬಾ ನಿನ್ನ ಬಿಡುತ್ತಾರು ಅಂದಾಗ ಮತ್ತ ನನಗ್ ನೀವು ಬಾಳ ಇಷ್ಟ ಆಗಿರಿ ಫೋಟೋ ಸಲಗಿ. ಮತ್ತ ಐಶ್ವರ್ಯ ರೈ ತರ ಇದೀನಿ ಅಂದ ನಾನು ಗಿಚ್ಚಿ ಗಿಲಿಗಿಲಿ ಮತ್ತೆ ಆಗದಾಡ ಗಿಚ್ಚಿ ಗಿಲಿಗಿಲಿನೇ ಗಿಲಿಗಿಲಿ. ಹಾ ಗಿಲಿಗಿಲಿ ಪೋರಿ. ಸೋನಾ 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 ಮೂಡಿನಿಗೆ ಬ್ರಹ್ಮ ನನ್ನ ಸೃಷ್ಟಿ ಮಾಡಿದನು. ಯಾವ ವೇಳೆಯಲ್ಲಿ ಅಮ್ಮ ಜನ್ಮ ನೀಡಿದನು. ಯಾವ ಮೂಡಿನಲ್ಲಿ ಬ್ರಹ್ಮ ನನ್ನ ಸೃಷ್ಟಿ ಮಾಡಿದನು. ಯಾವ ವೇಳೆಯಲ್ಲಿ ಅಮ್ಮ ಜನ್ಮ ನೀಡಿದನು. ಅದು ಯಾವ ಮೂಡಿನಾಗ ನಿಂಗೆ ಸೃಷ್ಟಿ ಮಾಡೋಣ ನಿಮ್ಮ ಅಮ್ಮ ಹೋಗಲ್ಲ ಬೇಡ ಹೋಗಿಲ್ಲ ಇದಲ್ಲ ನಾನು ಸೋನ 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 और इस दिल में क्या रखा है, और इस दिल में क्या रखा है, तेरा दिल छुपा रखा है, तेरा ಅಲ್ರಿ ನಾನು ಯಾವಾಗ ಬರ್ತೀನಿ ಆವಾಗ ಇಂಥದೇ ದೃಶ್ಯ ನೋಡಿ ನೋಡಿ ಸಾಕಾಗ್ಯದ ಬಿಟ್ಟದ ನೋಡ್ರಿ. ಅಲ್ರಿ ಆ ಸೌಕರ್ನ ಅರ್ಬಟ್ಟೆ ಕೇಳೇ ಬ್ಯಾಡ ಬಿಡ್ರಿ. ನಿಮ್ಮ ಹೋಗಳ
ಅಲ್ರಿ ಆ ಸೌಕಾರದ ನಮಗೆ ಯಾಕ್ರಿ ಮಾತಾ ಇವರು ಯಾರಾಗ್ಯಾರ ಅಂತೀನಿ ಇವ್ರಿಗೆ ಮಾತಾಡ್ಸಿ ಬಿಡೋಣ. ಅಯ್ಯಯ್ಯೋ ಹಾಳಾತ್ರು ಯಪ್ಪ, ನನ್ನ ಮಾನ ಮರ್ಯಾದೆ ತೆಗಿಯಕ್ ನಿಂತಲ್ರಿಕಿ. ಮೊದಲೇ ನಿಂದ್ರು ಯಾವಾಗ ಬರೋದು ಖಾಲಿ ಕುಣ್ಯದು ಹ್ಯಾಂಗ್ರೆ ಹುಟ್ಟಿದಿ ನಿಮ್ಮ ಮೌನ ಹೊಟ್ಟ್ಯಾಗ? ನಿನ್ನ ಹೊಟ್ಟೆ ಯಾಕೆ ಹುಟ್ಲಿ? ನಾನು ನಮ್ಮ ಅವರ ಹೊಟ್ಟೆ ಹುಟ್ಟಿನಿ. ನೀ ಹೆಂಗ್ ಹುಡ್ಸಿದ್ರೆ ನಿನಗೆ ಗೊತ್ತಿಲ್ಲ? ಸುಮ್ಮನಿಂದ್ರ ನಿಮ್ಮ ಅವನ ಮುಂದ ನಿನಗ್ ಗೊತ್ತಾಗಲ್ಲ ಹಡೆಯೋದು ಎಷ್ಟು ತ್ರಾಸ ಅಂತ. ಅಲ್ಲ, ಹೊಡೆದ್ ಗೊತ್ತಾಗ್ಬೇಕಂದ್ರ ಮದ್ವೆ ಮಾಡ್ಸು, ನಾನು ನೋಡೇ ಬಿಡ್ತೀನಿ ಅನುಭವನ. ಯವ್ವ ಮಗಳ ಸ್ವಲ್ಪ ತಡ್ಕೋವ ಮಾಡ್ತೀನಿ. ನೀ ಹಿಂಗ ಸಿಕ್ಕೋರ ಜೊತೆ ಕುಣಿತಾ ಇದ್ರ ನಿನ್ನ ಮುಂದ ಲಗ್ನ ಮಾಡ್ಕೊಳ್ಳೋರು ಯಾರು? ನಾ ಮಾಡ್ಕೋತೀನ್ರಿ ಮಾವಾರ. ಏ ಲೇ, ನನ್ನ ಮಗಳ ಜೊತೆ ಕುಣಿದು ಕುಪ್ಪಳಿಸಿ ನಿಂತಿಯಲ್ಲ ಯಾರ್ಲೇನಿ? ನಾ ಫೋಟೋ ತೆಗ್ಯಾವ್ರಿ. ಚಲೋ ಐತಿಯಪ್ಪ, ಫೋಟೋ ತೆಗೆದ್ ಬಿಟ್ಟು ಇಲ್ಲೇನ್ ಮಾಡ್ತಿದಿ? ನೋಡ್ರಿ ಹಿಂಗ್ ನಡೆದ್ರಿ ಆಟ. ಇಲ್ಲಿ ನೋಡ್ರಿ ಯಜಮಾನ್ರ, ನಾ ಗಡಬಡ್ದಾಗ ಹೊಸ್ತಾಗಿ ದಾಬಾ ಇಟ್ಟಾರಲ್ಲ, ಯಾವ್ದವ್ರಿಗೆ ಹೋಗಿದ್ದೇವ? ಓ ಬೇಗ್ರ ಇಲ್ಲಿ ಕೇಳ್ರಿ. ನಿಮ್ಮ ಎಂದ ಟಂಗೋ ಕಂಡ್ರಿಲ್ಲ, ನಿಮ್ಮ ಸಮುದ್ರ ದಂಡೆ ಹುಟ್ಟಿವ. ಇಲ್ಲ ಬರ್ರಿ, ಅಲ್ಲಿ ಬೇಸಾರ್ಕೊಂಬಲ್ಲ ಗುಡಿಯಾಗ ಬರ್ರಿ, ಚಲೋ ಅಮಾಸಿದ ಮಠಕ್ ಬರ್ರಿ. ಅಪ್ಪನ ಮರ್ಯಾದೆ ಚಲೋ ತೆಗಿತಿತ್ತು ನೀ. ನೋಡ್ರಿ ಓ ಮಾಲಕ್ರ, ನಾ ಎಲ್ಲಿ ಹೊಂಟಿದ್ದ? ಸಂತು ಅನ್ನೊಂದು ಧಾಬಾಕ್ ಹೊಂಟಿದ್ದ. ಅವ್ರು ನನ್ನ ಫೋನ್ ಹಚ್ಚಿ ಇವತ್ತು ನಮ್ಮ ಧಾಬಾ ಓಪನಿಂಗ್ ಅದ್ರಿ, ನೀವು ಬರ್ರಿ ನಿಂಗಪ್ಪ ಅವ್ರ ಬಂದು ನಮ್ದು ತೆಗಿ ಬರ್ರಿ ಫೋಟೋ ಅಂದ್ರು. ಏ ಇಲ್ಲ ಬಿಡು, ಇವತ್ತು ಚಲೋ ದೊಡ್ಡ ದುಡ್ಡು ಆತಂದು ಹೊಂಟಿದ್ದೆ. ನಂದು ನಾ ಗಡಬಡದ ಹೊಂಟಿದ್ದೆ. ನಿಮ್ಮ ಮಗಳು ಟಣ್ಣಂದು ಭಾರಿ ಬಂದು ನಾನು ಮುಂದೆ ನಿಂದಿರ್ಬೇಕ್ರಿ. ನಂದು ತೆಗಿರಿ ನಾ ಅಲ್ಲೇವ್ವ, ನಾ ಅಲ್ಲಿ ಸಂತೋಣ ಧಾಬಾಕ್ ಹೊಂಟೀನಿ. ನಾ ಇಲ್ರಿ ಆ ಸಂತೋಣಿಗೆ ನಾ ಹೇಳ್ಕೊತೀನಿ ಅಂದ್ರು. ಹಾ ಒಳಗ ಅಲ್ಲಿನೂ ಹೇಳ್ಕೊಳ್ಕತ್ತಿದ್ದಿ ಅಂದ್ರ ನಿನಗೆ ಯಾವ ಪರಿಚಯ ಇಲ್ರಿ? ನಮ್ಮ ಮನೆ ಧಾಬಾ ಕುಳ್ಳಕ್ ಹೋಗಿದ್ದ, ಬಿಲ್ ಇಲ್ರಿ ಅಣ್ಣ ನಾಳೆ ಕೊಡ್ತೀನಿ ಅಂತ. ಅಣ್ಣ ಅಂದೇವ, ನಿಮ್ಮ ಅವ್ನ ಮಾಮ ಅಂದೇವ ಅಂದನ. ಇಲ್ರಿ ಅಣ್ಣನೇ ಅಂದಿನ್ರಿ ಅಂದ್ರು. ಅದಕ್ಕೆ ನಾ ಸುಮ್ಮ ಹೊಂಟಿದ್ರಿ, ಇವರು ಇದ್ರ ಬಂದಾರಿ, ಅದಕ್ಕೆ ನಂದು ನಾ ಫೋಟೋ ತೆಗಿಯಾಕತ್ತಿದ್ದು. ಈ ಧ್ವನಿ ಎಲ್ಲಿ ಕೇಳ್ದಂಗ ಐತಲ್ಲ? ಹೇಳ್ರಿ ನಾ ಯಾರಿದ್ದೀನಿ, ಜಲ್ದಿ ಹೇಳ್ರಿ. ಯಪ್ಪ, ಇವ ಯಾರದಿರಿ? ಬಾಳೆಹಣ್ಣು ವ್ಯಾಪಾರ ಮಾಡೋ ನಿಂಗು ಮಾಮ. ಹಾ ನಿಂಗೆ ಅಲ್ಲೇ ಮಗನೇ, Yes. ನನಗೆ ಅವಾಗೆ ಡೌಟ್ ಬಂತು ನೀನೇ ಅಂತ. ನೀ ತಿಪ್ಪರ್ಲಾಗ ಹೊಡಿ, ಮ್ಯಾಗಿನ ಕೆಳಗ್ ಜಿಗಿ, ತಳಗಿಂದ ಮ್ಯಾಕ್ ಜಿಗಿ, ಬಾಜು ಜಿಗಿ, ಆದ್ರ ನನ್ನ ಮಗಳ ಕೊಟ್ಟು ನಿನಗ ಮದುವೆ ಮಾಡಲ್ಲ ಮಗನ, ತಿಳ್ತಾ ಮಗನ. ನೋಡ್ರಿ ಮಾವಾರ, ನಿಮ್ಮ ಪಕ್ಕ ತೆಂಗಿನ ಪಟ್ಟೆ ಐದವ್ರು ಇದ್ದಿರ್ಲಿ ನೀವು. ಏ ಯವ್ವ, ನನ್ನ ಪೂರ ಮರ್ಯಾದೆ ತೆಗಿತಾನ, ಸುಮ್ ನಿಂದ್ರಿ ನೀ. ಅವ ಗಿರ್ನ್ಯಾಗ ಕಡ್ಡಿ ಆಡಿಸ್ತಾನ, ಈಕಿ ಬಿದ್ದು ಪಟ್ಟೆ ಐತಾಳ. ನಾ ಇವ್ರು ಬಿಗ್ತಾನ ನಮ್ಮ ಅವ್ವಪ್ಪ ಮಾಡಿದ್ರೆ ಅವ್ರದ್ದು ಅಬ್ರೂನೇ ಹೋಗ್ತೈತಿನ್ನ. ಸುಮ್ಮ ಚಂದಾಗ ಅವ್ ನಮ್ಮ ಅವ್ವಪ್ಪ ಅಬ್ರು ಕಳಿಲಿಕ್ಕೆ ಮಾಡ್ಕೊಂಡಂಗ ಆಗ್ತೈತಿ. ನೀನು ತಿನ್ನು. ಒಲ್ಲಿ ಯವ್ವ, ನಿಮ್ಮ ತೆಂಗಿನ ಪಟ್ಟಿ ನಿಂಬಲ್ಲಿ ಇಟ್ಕೋರಿ, ನಿಮ್ಮ ಪಟ್ಟಿ ನಮಗ್ ಬೇಡ. ಯಪ್ಪ ಅಲ್ಲಪ್ಪ, ನಿಂಗು ಮಾಮ ಹೇಳದ್ ಕರೆಕ್ಟ್ ಐತಿ. ಹೌದವ್ವ, ಕರೆಕ್ಟ್ ಐತಿ, ಭಾರಿ ಹೇಳ್ತೀನಿ. ನೋಡಿದಿ ಗಂಟ? ಯಪ್ಪ, ನಾ ಮದ್ವೆ ಅಂತ ಹೋದ್ರ ನಿಂಗು ಮಾಮನ್ಯ. ಮಗಳೇ,
ನಿನಗ ಮಾಡ್ಕೋತಾನ ಆತನವ ದಿನ ಊರ್ ಫೋಟೋ ತೆಗಿಲಿಕ್ಕೆ ಹೋತಾನ ನಿನಗೆ ಏನ್ ಸಾಕ್ತಾನವ 15 ರೂಪಾಯಿ ಅದ ಒಂದು ಫೋಟೋಗ ಏನ್ ಸಾಕ್ತದ ಸಾಕ್ತಲಕ್ ನಿಮ್ಮ ಅವನದೇ ನಾಯಿ ಅದೇನ್ರು ನೋಡ್ರಿ ಮಾವರ ನಿಮ್ಮ ಮಗಳನ್ನ ಮಾಡ್ಕೊಳ್ಳೋ ಮನಸ್ಸೈತಿ ಏನು ಮಾಡ್ಬೇಡ್ರಿ ಸಟ್ಟ ನಮ್ಮಿಬ್ರು ಲಗ್ನ ಮಾಡ್ಬಿಡ್ರಲ್ಲ ಏ ಮರ ನೀ ದಿನಕ್ಕೊಂದು ಊರ್ ತಿರ್ಗ್ಯಾದವ ದಿನಕ್ಕೊಂದೊಂದು ತಿರ್ಗಾಡಿದ್ರೆ ದಿನಕ್ಕೊಂದೊಂದು ಸಿಗ್ತಾವ್ರಿ ದಿನಕ್ಕೆ ಒಂದಕ್ಕೆ ಏಟು ನೋಡೋದ್ರಿ ಕ್ಯಾಮ್ರಾದಾಗ ರೀಲ್ ನಡೆಯಲ್ಲ ಬಂದು ಬೀಳತೈತಿ ಯಪ್ಪ ನೀ ಏನ್ ಚಿಂತೆ ಮಾಡ್ಬೇಡ ಹೂ ನಂಗ್ ಸಾಕ್ತಾನ ಹೂ ನಂಗ ಯಾವ ಮಗಳ ನಿನಗೆ ಎಷ್ಟ್ ಸಲ ಹೇಳ್ತೀನಿ ಮನೆ ಬಿ ಕುಂದ್ರಿಸಿ ಹೇಳ್ತೀನಿ ನಿನಗನ ಇನ್ನ 16 ವಯಸ್ಸಾವ ಇನ್ನ 2 ವರ್ಷ ತಾಳ್ಕೋ ಆತರ ಪಡ್ಬೇಡವ ನೋಡ್ರಿ ಆಯ್ತಪ್ಪ ಯಪ್ಪ ತಾಳ್ಕೋ ಅತ್ತಾನ ಆ ಮಗ ರೀ ಆ ಮೂಲಿ ಮನಿ ಮಲ್ಲವ್ಗ ದಿನಾನು ಬಿಡಲ್ರಿ ದಿನ ಹೋತಾನ ಒಂದಿನ ಆಗಿ ಘಟನೆ ಹೇಳ್ತೀನಿ ಕೇಳ್ರಿ 2 ಮಿನಿಟ್ನಾಗ ಹೇಳ್ತ ಅಪ್ಪಂದು 2 ಮಿನಿಟ್ ಹೇಳ್ತ ಕೇಳು ಯಾಕ್ರಿ ಮಾವ ಹಿಂಗ್ ನಿಂತೀರಿ ಅನ್ನ ಗಿರ್ನಿ ಫ್ಯೂಸ್ ಹೋಗ್ಯಾದ ತಾನ್ರಿ ಈ ಫ್ಯೂಸ್ ಹೋಗ್ಯಾದ ಜೋಡ್ ಯಾರು ಬಂದಾರ ಆ ಮಲ್ಲವ್ ಬಂದಾಳ ಅಂದ ಹೌದು ಅಂತಂದು ಲುಚ್ಚುಣಿಗೆ ಹೆಚ್ಚನ್ರಿ ಪಂಪಿಗೆ ಆಕಿಗೆ ಏರ್ಸನ್ರಿ ಮ್ಯಾಲ ಇವತ್ತು ತಳೆ ನಿಂತು ಫ್ಯೂಸ್ ಹಾಕೋ ಮಾವರ ಫ್ಯೂಸ್ ಎಲ್ಲೇದ್ರಿ ಅಂದ ಕೆಳಗ ಕಲ್ ನೋಡ್ರಿ ಹಿಂಗ ಆತವ್ರಿ ಘಟನಾ ಕಾಂತ ನಿಮ್ಮ ಅಪ್ಪ ಅಂತರ್ದಾಗ ನಿನಗೆ 2 ವರ್ಷ ತಾಳು ಅಂತಾನ ಸ್ವಲ್ಪ ನಮ್ಮಪ್ಪ ರಾಜ್ಕುಮಾರೇನ ಪಕ್ಕದ ಮನೆ ಕಲ್ಲವಕ್ಕ ಪಾರ್ವತಿ ಇದ್ದಂಗ ಬಾ ಯಪ್ಪ ಹೋಗುನು ಬಾ ನಿನ್ ಮರ್ಯಾದೆ ಕಳ್ದೋ ನನಗೂ ಬೇಡ ಬಾ ಬರ್ತೇವ್ ಮತ್ತ ಅವ್ರೇ ಹೋದ್ರ ನಾ ಏನು ಒಬ್ಬ ನಿಂತಲ್ಲಿ ಫೋಟೋ ತಕ್ಕೊತ್ಕೊಂಡ್ರಿ ನಾನು ಬರ್ತೇನ್ರಿ ತಂಡಿ ಹವಾದಾಗ ಕಿಂಡಿ ಜಂಪರ ಮಾಡದು ಫ್ಯಾಷನ್ ಹರೇದ ಹುಡುಗರ ಮುದುಕರಿಗೆಲ್ಲ ಕೊಟ್ಟಿದ್ದ ಟೆನ್ಷನ್ ತಂಡಿ ಹವಾದಾಗ ಕಿಂಡಿ ಜಂಪರ ಮಾಡದು ಫ್ಯಾಷನ್ ಹರೇದ ಹುಡುಗರ ಮುದುಕರಿಗೆಲ್ಲ ಕೊಟ್ಟಿದ್ದ ಟೆನ್ಷನ್ ನಾಯಿನ ಬರ್ತೀನಿ ಟೈಮ ಆಗ್ಯದ ಬಳಸನೆ ತಂದ ಒಳಗಿನವ್ರು ಹೊರಗೆ ಬಂದು ಚಾಡ್ಸಿ ಒದಿಸಾರ ನಾ ಇನ್ನ ಹೋಗ್ತೀನಿ ಮೋಹನ್ ಏಕಾಂಗಿಯಾಗಿ ಕುಳಿತು ಏನು ಚಿಂತೆ ಮಾಡ್ತಿರುವೆ ಹೇಳು ಮೋಹನ್ ಹೇಳು. ಏನಂತ ಹೇಳಲಿ ರವಿ, ಏನಂತ ಹೇಳಲಿ? ದೇವರ ದರ್ಶನಕ್ಕೆ ಹೋಗಿ ಬರುವ ದಾರಿಯಲ್ಲಿ ಗಂಗಾ ಸತ್ತು ಹೋಗಿದ್ದಾಳೆ ರವಿ, ಸತ್ತು. ಏನು? ದೇವಸ್ಥಾನಕ್ಕೆ ಹೋದ ಗಂಗಾ ಅಲ್ಲೇ ಸತ್ತು ಹೋದಳೆ? ಅಷ್ಟೇ ಅಲ್ಲ ರವಿ, ಗಂಗಾಳ ಕೊಲೆಯನ್ನು ಅಣ್ಣನ ಮೇಲೆ ಹಾಕಿ ಪೊಲೀಸರು ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗುವುದನ್ನು ನೋಡಲಾರದೆ ಅಪ್ಪಾಜಿ ಅಲ್ಲೇ ಹಿಡಿದುಕೊಂಡು ಸತ್ತು ಹೋದರು ರವಿ, ಸತ್ತು ಹೋದರು. ಏನು? ಅಪ್ಪಾಜಿ ಸತ್ತು ಹೋದರೆ? ಅಯ್ಯೋ ವಿಧಿಯೇ! ದಿಕ್ಕು ದಶ ಇಲ್ಲದೆ ಸ್ವಂತ ತಂದೆ ಅಂತ ಇದ್ದ ಅಪ್ಪಾಜಿ ಸತ್ತು ಹೋದರೆ, ಶ್ರೀರಾಮನಂತ ಇದ್ದ ಅಣ್ಣ ಕೊಲೆ ಅಪರಾಧ ಹೊತ್ತು ಜೈಲಿಗೆ ಹೋದನೆ. ಎಂತ ದುರ್ಘಟನೆ ನಡೆದು ಹೋಯ್ತು ಮೋಹನ್ ನಮ್ಮ ಬಾಳಿನಲ್ಲಿ. ಇಂಥ ಹೇಸು ಕೃತ್ಯ ಮಾಡಿದ ಸೂಳೆ ಮಗ ಯಾರು ಅಂತ ನನಗೆ ಗೊತ್ತು ಮೋಹನ್, ನನಗೆ ಗೊತ್ತು. ಯಾರು ರವಿ ಆ ಕೊಲೆ ಹುಡುಕ? ಈ ಕೊಲೆಗೆ ಕಾರಣ ಬೇರೆ ಯಾರು ಅಲ್ಲ ಮೋಹನ್, ಆ ನರನಾಗ ನಾಗರಾಜ. ರವಿ, ಏನ್ ಹೇಳ್ತಿದ್ಯಾ ನೀನು? ನನ್ನ ತಂಗಿಯ ಶೀಲಹರಣ ಮಾಡಿ ನನ್ನ ಅಣ್ಣನ ಮಾನಹರಣ ಮಾಡಿದ ಆ ದುಷ್ಟ, ಆ ಸಾಹುಕಾರ ನಾಗರಾಜನೇ? ಹೌದು ಮೋಹನ್, ಹೌದು.
ಅವನೇ ಗಂಗಾಧರನ ಕೊಲೆಗೆ ಕಾರಣ. ಕೆಟ್ಟ ವಿಷ ಸರ್ಪ ಅವನೇ. ಲೇ ಸಾಹುಕಾರ, ನನ್ನ ಬಂಗಾರದಂತ ತಂಗಿಯ ಚೀಲಗೆಡಿಸಿ ಕೊಲೆ ಮಾಡಿ ಆ ಕೊಲೆಯನ್ನು ನನ್ನ ಅಣ್ಣನ ಮೇಲೆ ಹಾಕಿ ಇಡೀ ನಮ್ಮ ಕುಟುಂಬವನ್ನೇ ಸರ್ವನಾಶ ಮಾಡಿದ ಆ ಕೆಟ್ಟ ಸೂಳೆಯ ಮಗನನ್ನು ಜೀವಂತ ಸಮಾಧಿ ಮಾಡಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ, ಇಲ್ಲದಿದ್ದರೆ ಬರೀ ಭ್ರಾಂತಿ. ಲೇ ಸಾಹುಕಾರ, ಇನ್ನು ಕೆಲವೇ ಕ್ಷಣಗಳಲ್ಲಿ ನನ್ನಿಂದ ನಿನ್ನ ಸಾವು ಸಾಯಲು ಸಿದ್ಧನು. ನಿಲ್ಲು ಮೋಹನ್, ನಿಲ್ಲು. ನಿಲ್ಲು ಮೋಹನ್, ನಿಲ್ಲು. ನಿನ್ನ ನನಗೆ ಬಂದ ಅಪವಾದ ಹೋಗಬೇಕಾದ್ರೆ ಇನ್ನು ಅವನು ಜೀವಂತ ಇರಬೇಕು. ಅವನ ಬಾಯಿಯಿಂದಲೇ ಕೊಲೆಗೆ ನಾನೇ ಕಾರಣ ಎಂದು ಒಪ್ಪಿಕೊಂಡ ಮೇಲೆ ಅವನ ಅಣ್ಣನಿಗೆ ಬಂದ ಅಗ್ನಿ ಪರೀಕ್ಷೆಯಿಂದ ಬಿಡುಗಡೆ ಆಗುವುದು. ಅಲ್ಲಿವರೆಗೂ ತಾಳ್ಮೆಯಿಂದ ಇರೋದು ಒಳ್ಳೇದು ಮೋಹನ್. ಹೌದು ರವಿ, ನೀನು ಹೇಳುವುದು ನಿಜ. ಮೊದಲು ಅಣ್ಣನಿಗೆ ಬಂದ ಅಗ್ನಿ ಪರೀಕ್ಷೆಯಿಂದ ಮುಕ್ತಿಗೊಳಿಸಿ ಅದೇ ಅಗ್ನಿಯಲ್ಲಿ ಆ ಕೆಟ್ಟ ವಿಷ ಸರ್ಪವನ್ನು ಸುಟ್ಟು ಬೂದಿ ಮಾಡಲೇಬೇಕು. ಅಂದಾಗಲೇ ನನ್ನ ಸೇಡಿನ ಗುರಿ ಮುಟ್ಟುವುದು. ಹಾ ರವಿ, ನಾನೀಗ ಏನು ಮಾಡಬೇಕು? ಯಾವ ರೀತಿ ಅವನ ಮಟ್ಟ ಹಾಕಬೇಕು ಹೇಳು ರವಿ. ಊರಿಗೆ ಹುಲಿ ಎಂದು ಎದೆ ಉಬ್ಬಿಸಿ ಮೆರಿತಾ ಇರುವ ಸೌಕರನ ಸೊಕ್ಕು ಮುರಿಬೇಕಾದರೆ ನೀನು ಕಪಟ ವೇಷದ ನಾಟಕ ಬಯಲಾಗಬೇಕು. ಕೊಬ್ಬಿ ಕುಳಿತುವ ಹುಲಿ ಜೊತೆಗೆ ಸಾಹಸ ಮಾಡಬೇಕಾದ್ರೆ ನೀನು ಸಾಹಸ ಶಿವನಾಗಬೇಕು. ಪ್ರತಿಯೊಂದು ಕೆಲಸವನ್ನು ಚಾಲೆಂಜ್ ಹಾಕುವ ಮಟ್ಟ ಹಾಕುವ ಸರ್ದಾರನಾಗಬೇಕು. ನಿನ್ನ ಅಣ್ಣನಿಗೆ ಬಂದ ಅಗ್ನಿ ಪರೀಕ್ಷೆಯಿಂದ ಮುಕ್ತಿಗೊಳಿಸಿ ಮೋಹನ್ ಅಲಿ ದಾಸನಾಗಿ ಸಿಡಿ ತೀರಿಸಿಕೊಳ್ಬೇಕು ಮೋಹನ್. ಹೌದು ರವಿ, ನೀನು ಹೇಳಿದಂತೆ ಬೆಟ್ಟದ ಹುಲಿ ಅಂತ ಕೊಬ್ಬಿದ ಮೊದಲೇ ಮೆರೆಯುತ್ತಿರುವ ಆ ನಾಗರಾಜನ ಸೊಕ್ಕು ಮುರಿಯಬೇಕಾದರೆ ನನ್ನ ತಂಗಿಯ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ, ನನ್ನ ತಂದೆಯ ಆಸೆ ಈಡೇರಿಸಬೇಕಾದರೆ, ಅವನಿಂದ ಅತ್ಯಾಚಾರಕ್ಕೆ ಈಡಾದ ಎಷ್ಟೋ ಹೆಣ್ಣು ಮಕ್ಕಳ ಬಾಳನ್ನು ನಾಶವಾಗದಂತೆ ತಡೆಯಬೇಕಾದರೆ, ಅವನಿಂದ ನಡೆಯುತ್ತಿರುವ ಪ್ರತಿಯೊಂದು ಅನ್ಯಾಯಗಳನ್ನು ನಿಲ್ಲಿಸಬೇಕಾದರೆ ಅವನನ್ನು ಸದೆ ಬಡಿಯಲೇಬೇಕು. ಲೇ ಸಾಹುಕಾರ, ಎಂದಿನಿಂದ ಆರಂಭವಾಯಿತು ನಿನ್ನ ಮೇಲಿನ ಯುದ್ಧ. ಈ ಯುದ್ಧದಲ್ಲಿ ಸೋಲಲು ಸಿದ್ಧನಾಗು. ಒಂದು ವೇಳೆ ಗೆಲ್ಲುತ್ತೇನೆಂದು ಎದಪಿಸಿ ಬಂದಿದ್ದೇ ಆದರೆ ಅಲ್ಲಿ ನಿನ್ನನ್ನು ಗುದ್ದಿಕೊಳ್ಳದಿದ್ದರೆ ನನ್ನ ಹೆಸರು ಮೋಹನ್ ಅಲಿಯ ದಾಸನೇ ಅಲ್ಲ. ನಡೆಯಲು ಹೋಗೋಣ. ಈಗಲಾದರೂ ತಿಳಿತಾ ಈ ನಾಗರಾಜನ ಸಾಹಸ ಎಂತದ್ದು ಅಂತ. ಇಲ್ಲಿವರೆಗೆ ಯಾವ ನನ್ನ ಮಗನು ನನ್ನ ಎದುರಿಗೆ ನಿಂತು ಮಾತನಾಡೋ ಧೈರ್ಯ ಹುಟ್ಟಿಲ್ಲ ಈ ಊರಲ್ಲಿ. ಅಂಥದ್ರಲ್ಲಿ ನೀನು ನನ್ನ ಮನೆಗೆ ಬಂದು ನನಗೆ ಸವಾಲು ಹಾಕಿ ಹೋದೆಯಲ್ಲ, ಅಂದೇ ಪ್ರಾರಂಭವಾಯಿತು ಈ ನಾಗರಾಜನ ಕಪಟ ವೇಷದ ನಾಟಕ. ಲೇಜೆ, ಇಡೀ ನಿನ್ನ ಕುಟುಂಬವನ್ನೇ ಸರ್ವನಾಶ ಮಾಡಬೇಕೆಂದಿರುವ ಈ ಛಲದಂಕ ಮಲ್ಲನ ಛಲ ತೀರಿ ಹೋಯಿತು. ಇನ್ನು ಉಳಿದಿರೋದು ನಿನ್ನ ತಮ್ಮ ಮೋಹನ. ಒಂದು ವೇಳೆ ಅವನಾದರೂ ನನಗೆ ಎದುರಾಗಿ ನಿಂತರೆ ಅಂದೇ ಅವನನ್ನು ಕೊಲೆ ಮಾಡಿ ರಣ ಹತ್ತುಗಳೇ ಹಂಚುತ್ತಿದ್ದರೆ ನನ್ನ ಹೆಸರು ಶೇರಿನ ಸರ್ಪ ನಾಗರಾಜನೇ ಅಲ್ಲ. ಹಲೋ ಮಿಸ್ಟರ್, ಸ್ವಲ್ಪ ನಿಲ್ತೀರಾ?
ಇಂಥ ಸುಂದರವಾದ ಹೆಣ್ಣು ನಿಲ್ಲು ಅಂದಾಗ ನಿಲ್ಲದೆ ಹೋದರೆ ಅದು ಈ ಗಂಡಸಿನ ಲಕ್ಷಣವೇ ಅಲ್ಲ. ನಿಲ್ಲು ಅನ್ನಲು ಕಾರಣ ಏನೂ ಇಲ್ಲ ರೀ. ನಾನು ಬೆಂಗಳೂರಿನಲ್ಲಿ ನಮ್ಮ ಅಣ್ಣನ ಮನೆಯಲ್ಲಿದ್ದೆ. ನಮ್ಮ ಅಣ್ಣ ಹೆಂಡತಿಗೂ ನನಗೂ ಆಗ್ಲಿಲ್ಲ, ಅದಕ್ಕೆ ಇಲ್ಲಿಗೆ ಬಂದೆ. ಅಂದರೆ ಈಗ ನೀವು ಎಲ್ಲಿಗೆ ಹೋಗಬೇಕು? ನಾನೀಗ ಹುಬ್ಬಳ್ಳಿಗೆ ಹೋಗ್ಬೇಕು. ಹುಬ್ಬಳ್ಳಿ ಬಸ್ ಎಷ್ಟಿಗಿದೆ ಅನ್ನೋದು ನನಗೆ ಗೊತ್ತಿಲ್ಲ, ಅದಕ್ಕೆ ನಿಮ್ಮನ್ನ ತಡದೆ. ಬಸ್ ಬರುವುದಕ್ಕೆ ಇನ್ನೂ 1 ಗಂಟೆ ಲೇಟ್ ಇದೆ. ಹೌದು, ತಾವು ಹುಬ್ಬಳ್ಳಿಯಲ್ಲಿ ಏನು ಮಾಡ್ಕೊಂಡಿದ್ದೀರಿ? ನಾನೊಬ್ಳು ಫೇಮಸ್ ಡ್ಯಾನ್ಸರ್. ಡ್ಯಾನ್ಸ್ ಮಾಡಿ ನನ್ನ ಜೀವನವನ್ನ ಸಾಗಿಸುತ್ತಿದ್ದೇನೆ. ದಿಕ್ಕು ದೇಶ ಇಲ್ಲದ ಈ ಡ್ಯಾನ್ಸರ್ಗೆ ಇಲ್ಲದ ಆಸೆ ತೋರಿಸಿ ಇವಳ ಯೌವನವನ್ನು ಸವಿಲೇಬೇಕು. ಹಲೋ ಮಿಸ್ಟರ್, ಏನ್ರಿ ಏನೋ ವಿಚಾರ ಮಾಡುವಂತಿದೆಯಲ್ಲ? ಏನು ಇಲ್ಲ, ನೀವು ಎಷ್ಟೊಂದು ಸ್ವಾಭಿಮಾನಿ ಅಂತ ಯೋಚನೆ ಮಾಡುತ್ತಿದ್ದೆ. ಹಾಗೇನಿಲ್ಲ ಬಿಡಿ. ಅಂದ ಹಾಗೆ ತಮ್ಮ ಪರಿಚಯ ನನಗಾಗ್ಲಿಲ್ಲ. ನಿಮ್ಮ ಹೆಸರೇನು? ನನ್ನ ಹೆಸರು ನಾಗರಾಜ್ ಅಂತ. ಮೇಲಾಗಿ ಈ ಊರಿನ ಅಗರ್ಭ ಶ್ರೀಮಂತ. ಈ ಊರಿನಲ್ಲಿ ನಡೆಯುವ ಎಲ್ಲಾ ಕಾರ್ಯಗಳು ನಾನೇ ಅಧಿಪತಿ. ಓಹೋ, ನಾನು ಹುಡುಕುತ್ತಿರುವ ಭೇಟಿ ಇವನೇ ಅನ್ಸುತ್ತೆ. ಹೇಗಾದ್ರೂ ಮಾಡಿ ಇವನ ಮನೆಯನ್ನ ನಾನು ಸೇರ್ಲೇಬೇಕು. ಹಲೋ ಮೇಡಮ್, ಏನು ಯೋಚನೆ ಮಾಡುತ್ತಿದ್ದೀರಲ್ಲ? ಏನೂ ಇಲ್ಲ, ಇಂಥ ದೊಡ್ಡ ವ್ಯಕ್ತಿಯ ಜೊತೆಗೆ ನಾನು ಮಾತನಾಡುತ್ತಿದ್ದೀನಲ್ಲ ಅಂತ ಯೋಚನೆ ಮಾಡ್ತಾ ಇದೆ ಅಷ್ಟೇ. ಹಾಗೇನಿಲ್ಲ ಬಿಡಿ. ಅಂದ ಹಾಗೆ ತಮ್ಮ ಹೆಸರು ಗೊತ್ತಾಗ್ಲಿಲ್ಲ ನನಗೆ. ನನ್ನ ಹೆಸರು ವೈಶಾಲಿ ಅಂತ. ನೋಡಿ ವೈಶಾಲಿ, ನೀವು ತಪ್ಪು ತಿಳಿಯೋದಿಲ್ಲ ಅಂದ್ರೆ ನನ್ನದೊಂದು ಮಾತು. ಪರವಾಗಿಲ್ಲ, ಕೇಳಿ ಆ ಮಾತು. ಏನೂ ಇಲ್ಲ, ಪಾಪ ಇಷ್ಟೊಂದು ಸುಂದರವಾದ ಹೆಣ್ಣು ಒಂಟಿಯಾಗಿದ್ದು ಅಲ್ಲಿಗೆ ಹೋಗೋದಕ್ಕಿಂತ ನಮ್ಮ ಮನೆಯಲ್ಲೇ ಇದ್ದು ತಮ್ಮ ವೃತ್ತಿ ಜೀವನ ಮುಂದೆ ನಡೆಸಬಹುದಲ್ಲ? ಬೇಡ, ನನ್ನಿಂದ ನಿಮಗೆ ತೊಂದರೆ. ನೋಡಿ, ನಾನು ಹುಬ್ಬಳ್ಳಿಗೆ ಹೋಗ್ತೀನಿ, ನಿಮಗೇನು ತೊಂದರೆ ಕೊಡೋದು ಬೇಡ. ತೊಂದರೆ ಅನ್ನೋ ಮಾತು ಹೀಗೆ. ನಿಮ್ಮಂತ ಒಂಟಿ ಹೆಣ್ಣಿಗೆ ಆಸೆ ನೋಡೋದು ನಮ್ಮಂತ ಮನೆತನದ ಗೌರವ ವೈಶಾಲಿ. ಸರ್, ಅದು ನೋಡು ವೈಶಾಲಿ, ಈ ನಿಮ್ಮ ರೂಪ ಲಾವಣ್ಯ ಕಂಡು ಪಠ್ಯ ಹುಡುಗರು ಕೆಳಕೋದು ನನಗೆ ಇಷ್ಟವಿಲ್ಲ. ಅದಕ್ಕಾಗಿಯೇ ಈ ಮಾತು ಹೇಳಿದೆ. ಇದರ ಮೇಲೆ ನಿಮ್ಮ ಅಭಿಪ್ರಾಯ? ರೋಗಿ ಬಯಸಿತ್ತು, ಡಾಕ್ಟರ್ ಹೇಳಿದ್ದು ಎರಡೂ ಒಂದೇ. ನೋಡಿ ಸಾವುಕಾರೆ, ನೀವು ಇಷ್ಟೊಂದು ಹೇಳ್ತಾ ಇದ್ದೀರಿ ಅಂದಮೇಲೆ ನಿಮ್ಮ ಮನಸ್ಸಿಗೆ ನಾನು ನೋವು ಮಾಡುವುದಿಲ್ಲ. ನೀವು ಹೇಳ್ದ ಹಾಗೆ ಆಗ್ಲಿ. ನಾನು ಅಂದುಕೊಂಡಂತೆ ಕುರಿ ಹಳ್ಳಕ್ಕೆ ಬೀಳುತ್ತಿದೆ. ಹಾ ವೈಶಾಲಿ, ನನಗೀಗ ತುಂಬಾ ಸಂತೋಷವಾಯಿತು. ನೋಡಿ ಸಾವುಕಾರೆ, ತಮ್ಮ ಮದುವೆ ಆಗಿದೆಯಾ? ಕಂಕಣ ಭಾಗ್ಯ ಕೂಡಿ ಬರುವ ನನಗೆ ಮದುವೆ ಇಲ್ಲಿಂದ ವೈಶಾಲಿ. ಯಾಕೆ ಈ ಮಾತು ಕೇಳಿದಿರಿ? ನೋಡಿ ಸಾವುಕಾರೆ, ನೀವು ತಪ್ಪು ತಿಳಿದುಕೊಳ್ಳೋದಿಲ್ಲ ಅಂದ್ರೆ ನಾನೊಂದು ಮಾತು ಕೇಳಲೆ. ನಿನ್ನಂತ ಸುಂದರ ರೂಪವತಿ ಒಂದು ಮಾತಲ್ಲ ವೈಶಾಲಿ, 100 ಮಾತು ಕೇಳಿದರೂ ನಡೆಸಿಕೊಡುವೆ. ಏನಿಲ್ಲ ಸಾವುಕಾರ್ರೆ, ನಿಮಗೂ ಮದುವೆ ಆಗಿಲ್ಲ, ನನಗೂ ಮದುವೆ ಆಗಿಲ್ಲ. ನಿಮ್ಮನ್ನ ನೋಡಿದ ಮೇಲೆ ನನ್ನ ಮನಸ್ಸಿನಲ್ಲಿ ಪ್ರೀತಿ ಹುಟ್ಟಿದೆ. ಅಂದ್ಮೇಲೆ ನಾವಿಬ್ರು ಸೇರಿ ಮದುವೆ ಏಕೆ ಆಗ್ಬಾರ್ದು? ಬೇಟೆಗಾರ ಬಯಸಿದ್ದು ಅದೇ, ಬೇಟೆ ಹೇಳುತ್ತಿರುವುದು ವೈಶಾಲಿ. ತುಂಬು ತುಳುಕುತ್ತಿರುವ ಈ ನಿನ್ನ ಯೌವನವನ್ನು ಸೊಯ್ಯಬೇಕಾದರೆ ಈ ಮದುವೆ ನಾಟಕವಾಡಲೇಬೇಕು. ಶ್ರೀಮಂತ್ರೆ, ಏನೋ ವಿಚಾರ ಮಾಡುತ್ತಾ ನಿಂತಂತೆ ಕಾಣ್ತಾ ಇದೆಯಲ್ಲ, ಏನದು? ಹೌದು ವೈಶಾಲಿ, ಕಂಕಣ ಭಾಗ್ಯ ಕೂಡಿ ಬರೋ ನನಗೆ ನೀನಾಗೆ ಒಲಿದು ಬಂದು ಕಂಕಣ ಭಾಗ್ಯ ನೀಡುತ್ತೀಯ ಅಂದಾಗ ಒಪ್ಪದಿದ್ದರೆ ನನ್ನಂತ ನತದೃಷ್ಟನೇ ಯಾರು ಇಲ್ಲ. ಆಯ್ತು ಸಾವುಕಾರೆ, ನೀವು ಹೇದಂತೆ ಆಗ್ಲಿ. ಆದ್ರೆ ನಮ್ಮ ಮದುವೆ ಯಾವಾಗ ಇಟ್ಕೊಳ್ಳೋಣ? ಅವಸರ ಬೇಡ ವೈಶಾಲಿ, ಯಾಕೆ ಆತುರ? ನನ್ನ ಸ್ವಲ್ಪ ಕೆಲಸ ಕಾರ್ಯಗಳಿವೆ, ಅವು ಮುಗಿದ ತಕ್ಷಣ ಒಳ್ಳೆಯ ಮುಹೂರ್ತ ನೋಡಿ ಫಿಕ್ಸ್ ಮಾಡೋಣ. ಆಯ್ತು ಸಾವುಕಾರೆ, ನೀವು ಹೇಳಿದಂತೆ ಆಗಲಿ. ಹಾ ವೈಶಾಲಿ, ಇದೇ ಸಂತೋಷದಲ್ಲಿ ನಿನ್ನ ಮಧುರ ಕಂಠದಿಂದ ಮಧುರಗಾನ ನುಡಿಸಬಾರದು. ನಿಮ್ಮ ತೋರಿಸುವುದೇ ನನ್ನ ಕೆಲಸ ಅಲ್ಲ. ಬಂತು ಮೈನಾ, ಬಂತು ಪ್ರೀತಿಯ ಬಂತು ಮೈನಾ, ಬಂತು ಪ್ರೀತಿಯ ಅದು ಕರೆದು ಕವನ ಬಂತು ಮೈನಾ, ಬಂತು
ಪ್ರೀತಿಯ ಗಾನ ನೀನು ಆಡ ಮಾತೆ ಮಧುರ ಪ್ರೇಮ ಗೀತೆ ಅದರಲ್ಲಿ ಬೆರೆತು ನಾನು ಮರೆತೆ ಅರೆಯ What a smile, ಬಂತು ಬಂತು ಮೈನಯ ತಂತು ಪ್ರೀತಿಯ ಗಾನ ಬಂತು ಬಂತು ತಂತು ಪ್ರೀತಿಯ ಗಾನ I like you. I love you. ಬಂತು ಬಂತು ಮೈನ ಅಂತು ಪ್ರೀತಿಯ ಗಾನ ಬಂತು ಬಂತು ಅಂತು ಪ್ರೀತಿಯ ಗಾನ ಲಾ 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 ಲಾ. ನಡೆ ರಾಜ ಮನೆಗೆ ಹೋಗೋಣ. ಹಾ ವೈಶಾಲಿ, ನೀನು ಹೀಗೆ ರೆಡಿ ಹೋದರೆ ನಮ್ಮ ಮನೆ ಇರೋದು. ನೀವು ಹೋಗಿ ರೆಸ್ಟ್ ತಗೊಳ್ಳಿ, ನನ್ನ ಸ್ವಲ್ಪ ಕೆಲಸವಿದೆ, ಮುಗಿಸಿಕೊಂಡು ಬರುವೆ. ಆಯ್ತು ಸಾಪಾರೆ, ನಾನಿನ್ ಬರ್ತೀನಿ. ವೈಶಾಲಿ, ನನ್ನೊಂದಿಗೆ ಮದುವೆ ಮಾಡಿಕೊಂಡು ನನ್ನ ಆಸ್ತಿ ಅಂತಸ್ತಿಗೆ ಮಹಾರಾಣಿಯಾಗಿ ಬರಲು ಕನಸು ಕಾಣುವ ಹುಚ್ಚು ಹೆಣ್ಣೆ.
ಕಂಡಲ್ಲೇ ಡ್ಯಾನ್ಸ್ ಮಾಡಿ ದಿನಕ್ಕೊಬ್ಬರೊಂದಿಗೆ ಸೆರಗಾಸಿ ಸುಖ ನೀಡುವ ನಿನ್ನಂತ ಹೆಣ್ಣಿಗೆ ತಾಳಿ ಕಟ್ಟಿ ನಿನ್ನನ್ನು ನನ್ನ ಸತಿಯೆಂದು ಸ್ವೀಕರಿಸಲೇ? ನೆವರ್ ವೈಶಾಲಿ, ನೆವರ್. ವೈಶಾಲಿ, ನೀನಾಗೆ ಒಲೆದು ಬಂದು ನನ್ನ ತೆಕ್ಕೆಯಲ್ಲಿ ಬಿದ್ದಿದ್ದೀಯ. ಆದಷ್ಟು ಬೇಗ ನಿನ್ನ ಸೌಂದರ್ಯ ಜೊತೆ ಸರಸವಾಡಿ ನಿನ್ನ ಯೌವನವನ್ನು ಕುಕ್ಕಿ ತಿಂದು ಬಿಸಾಡಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ನಿನ್ನ ಯೌವನವನ್ನು ಕುಕ್ಕಿ ತಿಂದು ನಿನ್ನನ್ನು ಬೀದಿಪಾಲು ಮಾಡದಿದ್ದರೆ ನನ್ನ ಹೆಸರು ರಸಿಕರಾಜನೇ ಅಲ್ಲ.
ಮನೆಗಳತ್ತ ಜೋಡಿಯಾಗಿ ಮುದ್ದಾಡುತ್ತಾ ಕುಳಿತಿದ್ದಾರೆ ಪ್ರೇಮಿಗಳು. ಇಂಥ ಜಾಗದಲ್ಲಿ ಒಂದು ಹೆಣ್ಣು ಒಬ್ಬಂಟಿಯಾಗಿರೋದು ತರವಲ್ಲ. ನಾನಿಲ್ಲಿ ಇರುವುದೇ ಒಳ್ಳೆಯದಲ್ಲ. ಹಾ ಕಾವೇರಿ, ನೀನು ಒಂಟಿಯಾಗಿರಬಾರೆಂದೇ ಆ ಬ್ರಹ್ಮ ನನ್ನನ್ನು ಸೃಷ್ಟಿ ಮಾಡಿ ಕಳಿಸಿದ್ದಾನೆ ನಿನ್ನ ಜೊತೆ ಹಾಡಿ ಕುಣಿಯಲು. ಬಾ ಕಾವೇರಿ. ಓಹೋ, ತಾವು ಇಲ್ಲಿ ಸಾವುಕಾರ? ಯಾಕೆ ಕಾವೇರಿ, ನಮ್ಮಂತವ್ರು ಇಲ್ಲಿ ಬರಬಾರದು? ನಿಮ್ಮಂತ ಯೌವನ ತುಂಬಿದ ಹುಡುಗಿಯರು ಒಂಟಿಯಾಗಿದ್ದೇನೆಂದು ಈ ನಿನ್ನ ಒಂಟಿತನಕ್ಕೆ ಬೇಸರವಾಗಬಾರದೆಂದು ಬಂದಿದ್ದೇನೆ. ಅಂದರೆ ನೀವು ಒಂಟಿ ಆಗಿದ್ದರೆ ಎಲ್ಲರಿಗೂ ಜೋಡಿ ಆಗುತ್ತೀರಿ ಅಂತಂತಾಯ್ತು ಸಾವುಕಾರ್ರೆ. ಯಾಕೆ ಕಾವೇರಿ, ಅನುಮಾನವೇ? ನೋಡು ಕಾವೇರಿ, ನಾನು ರಸಿಕ. ಈ ರಸಿಕನಿಗೆ ಒಪ್ಪಂಟಿಗರಾಗಿರುವುದೆಂದರೆ ಆಗಲ್ಲ. ಅದಕ್ಕಾಗಿ ನಿನ್ನ ಒಂಟಿತನ ಕಳೆದು ನಿನ್ನ ಜೊತೆ ಹಾಡಿ ಕುಣಿಯಲು ಬಂದಿರುವೆ. ಸಾವುಕಾರ್ರೆ, ನಿಮ್ಮ ತಾಯಿನು ಅಕ್ಕ ತಂಗಿನು ಅವರ ಜೊತೆಗೆ ಒಂಟಿಯಾಗಿದ್ದರೆ ಅವರ ಜೊತೆಗೂ ಕೂಡಿ ಅವರ ಸೌಂದರ್ಯವನ್ನು ಸವಿತಿದ್ದೀರ ಅನ್ನೋದಾಯ್ತು ಸಾವುಕಾರ್ರೆ. ಕಾವೇರಿ, ಕೆಟ್ಟ ನುಡಿಗಳನ್ನಾಡಿ ನನ್ನ ಹೃದಯ ಹೊಂದಲು ಕೆಂಡವನ್ನಾಗಿ ಮಾಡಬೇಡ. ಒಂದು ವೇಳೆ ನನ್ನ ಹೃದಯದ ಹೊಂಡ ಕೆಂಡವಾದರೆ ನೀನು ಸುಟ್ಟು ಭಸ್ಮ ಆಗುತ್ತೀಯ. ಪರಸ್ತ್ರೀಯರ ಬಗ್ಗೆ ಮಾತನಾಡಿದಕ್ಕೆ ಎಷ್ಟೊಂದು ಸಿಟ್ಟು ಬಂತು ನಿನಗೆ. ಅಂದ ಹಾಗೆ ನಿನ್ನ ತಾಯಿ ಅಕ್ಕ ತಂಗಿರ ಮಾತನಾಡಿದಕ್ಕೆ ನಿನಗೆ ಎಷ್ಟೊಂದು ಸಿಟ್ಟು ಬಂತು ನೋಡು. ಅದರಂತೆ ಪರಸ್ತ್ರೀಯರನ್ನು ಅಕ್ಕ ತಂಗಿರೆಂದು ತಿಳಿದುಕೊಂಡರೆ ಎಷ್ಟೊಂದು ಚೆನ್ನಾಗಿರುತ್ತದೆ ಸಾವುಕಾರ್ರೆ. ಕಾವೇರಿ, ಕಂಡ ಹೆಣ್ಣು ಮಕ್ಕಳಿಗೆಲ್ಲ ಅಕ್ಕ ತಂಗಿಯರೆಂದು ಭಾವಿಸಿದರೆ ಯೌವನದ ಹಾರಾಟದಲ್ಲಿ ಹಾಡುತ್ತಿರುವ ನಿಮ್ಮಂತ ಚೆಲುವೆ ರಸಗೌತಮ ಉಣ್ಣವರು ಯಾರು ಕಾವೇರಿ? ಎಚ್ಚರವಿಲ್ಲದೆ ಹುಚ್ಚರಂತ ಮಾತನಾಡಬೇಡ. ನಾನು ಯಾರು ಗೊತ್ತೇ? ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರನ ತಂಗಿ. ಗೊತ್ತಾ? ಕಾವೇರಿ, ನೀನು ಇನ್ಸ್ಪೆಕ್ಟರ್ ತಂಗಿ ಅಂತಾನೆ ನಾನು ನಿನ್ನನ್ನು ಮುದ್ದಾಡಲು ಬಂದಿರುವೆ. ಕಾವೇರಿ, ನೀನು ಇನ್ಸ್ಪೆಕ್ಟರ್ ತಂಗಿ ಆದರೇನು, ಆ ಸೃಷ್ಟಿಕರ್ತರ ಮಗಳಾದರೇನು, ನನಗೆ ಬೇಕಾಗಿರುವುದು ನಿನ್ನ ರತಿ ಸುಖ. ಬಾ ಕಾವೇರಿ, ಬೇಗ ಬಾ, ನನ್ನ ಆಸೆ ಈಡೇರಿಸುವ. ಸಾವುಕಾರ್ರೆ, ಒಂದು ವೇಳೆ ನನ್ನ ಅಣ್ಣ ಏನಾದ್ರೂ ಬಂದರೆ ನಿನ್ನನ್ನು ಜೀವಂತವಾಗಿ ಉಳಿಸುವುದಿಲ್ಲ. ಕಾವೇರಿ, ಈ ಸ್ಥಿತಿಯ ಕಾರಣ ನಿನ್ನ ಅಂದು ನಿನ್ನ ಅಣ್ಣ ನನ್ನ ಮನೆಗೆ ಬಂದು ನನ್ನ ಜೊತೆ ಚೆನ್ನಾಗಿ ನಡೆದುಕೊಂಡಿದ್ದರೆ ನಿನಗೆ ಈ ಸ್ಥಿತಿ ಬರುತ್ತಿರಲಿಲ್ಲ. ನಿನ್ನ ಆಡಿದ ಸೇಡಿನ ಕಿಡಿಗಳಿಗೆ ಸೇಡಿನ ಪ್ರತಿಕಾರ ನೀಡಲು ಬಂದಿರುವೆ. ಬಾ ಕಾವೇರಿ, ನನ್ನ ಸೇಡಿನ ಪ್ರತಿಕಾರ ಸ್ವೀಕರಿಸುವ. ಸಾವುಕಾರ್ರೆ, ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ದಯವಿಟ್ಟು ನನ್ನನ್ನು ಮುಟ್ಟಬೇಡಿ, ಬಿಟ್ಟು ಬಿಡಿ ನನ್ನನ್ನು. ಕಾವೇರಿ, ಖಂಡಿತ ನಿನ್ನನ್ನು ಬಿಟ್ಟು ಬಿಡುವೆ. ಅದು ನನ್ನ ಆಸೆ ಈಡೇರಿಸಿದರೆ ಮಾತ್ರ. ಸಾವುಕಾರ, ನಿನ್ನ ಆಸೆ ಈಡೇರಿಸದಿದ್ದರೆ ಏನು ಮಾಡುತ್ತೀಯಾ? ಏನು ಮಾಡುತ್ತೀಯಾ? ಈಗ ನೋಡು ಕಾವೇರಿ, ಏನು ಮಾಡುತ್ತೇನೆ. ಅಯ್ಯೋ ಅಮ್ಮ, ಕಂಡ ಹೆಣ್ಣು ಮಕ್ಕಳ ಮೇಲೆ ಮನಸ್ಸಿಗೆ ಬಂದಂತೆ ಎಳೆದಾಡುತ್ತಿರುವಲ್ಲೇ ಕಾಮ ತುಂಬಿದ ಪಶುವೆ. ಅದನ್ನು ಕೇಳಕ್ಕೆ ನೀನೇ ಕತ್ತೆ. ದಾಸ, ಯಾವ ದಾಸ? ಅಂದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟವನು ಮೋಹನ್ ದಾಸ್. ಇಂದು ನಿಮ್ಮಂತಹ ದುಷ್ಟರ ವಿರುದ್ಧ ಹೋರಾಟ ಮಾಡಿ ಅನ್ಯಾಯವನ್ನು ತಡೆಯಲು ಬಂದಿರುವ ಕಲಿಯುಗದ ದಾಸ. ಕಲಿಯುಗದ ದಾಸ?
ನನ್ನ ವಿರುದ್ಧ ಹೋರಾಟ ಮಾಡಲು ಬಂದ ನಿಮ್ಮಂತ ಎಷ್ಟೋ ದಾಸರನ್ನು ಹಾದಿ ಬೀದಿಯಲ್ಲಿ ದಾಸರ ಪದ ಹಾಡಲಿಕ್ಕೆ ಹಚ್ಚಿ ಕಟಸಲ್ಪದಂತೆ ಬೆಳೆಯುತ್ತಿರುವ ಈ ನಾಗರಾಜಕರು ಕಲಿಯುಗದ ನರನಾಗ. ನಿಲ್ಲಿಸಿ ಬಿಡಬೇಕು. ಇನ್ನು ಮುಂದೆ ನಿನ್ನ ಪ್ರತಿಯೊಂದು ಕಾರ್ಯಗಳನ್ನು ನಿಲ್ಲಿಸಿ ಬಿಡಬೇಕು. ನಿಲ್ಲಿಸದಿದ್ದರೆ ಏನು ಮಾಡುತ್ತೀಯಾ? ಏನು ಮಾಡುವುದಿಲ್ಲ. ನ್ಯಾಯ, ನೀತಿ, ಧರ್ಮದ ದಾರಿಯಲ್ಲಿ ನಡೆಯುವವರಿಗೆ ಸಾಧುವಾಗಿ ಸತ್ಕಾರ ಮಾಡ್ತೀನಿ. ಅನ್ಯಾಯ, ಅಧರ್ಮ, ಸತ್ಯದ ಮಾರ್ಗದಲ್ಲಿ ನಡೆಯುತ್ತಿರುವ ನಿಮ್ಮಂತವರಿಗೆ ಕಲಿಯುಗದ ದಾಸರಾಗಿ ನರಕದ ದಾರಿ ತೋರಿಸುತ್ತೇನೆ. ನರಕದ ದಾರಿ? ಲೇ, ನನಗೆ ನರಕದ ದಾರಿ ತೋರಿಸ್ತೀಯಾ ಅಂತ ಬಂದವರು ನಿಮ್ಮ ಬಚ್ಚಗಳು. ನಿನ್ನಂತ ಎಷ್ಟೋ ಬಚ್ಚಗಳು ನನ್ನ ಅರಮನೆಯಲ್ಲಿ ನಾನು ಹಾಕುತ್ತಿರುವ ಬಿರಿಯಾನಿ ತಿಂದು ಬಿದ್ದಿರುವಾಗ ನೀನು ಯಾವ ಲೆಕ್ಕಲೇ ಕುಳ್ಳೆ? ನಿಮ್ಮಂತ ಕಂತ್ರಿ ಶ್ರೀಮಂತರ ಮನೆಯಲ್ಲಿ ನೀನು ಎತ್ತಿ ಹಾಕುವ ಬಿರಿಯಾನಿ ತಿಂದು ಬದುಕುತ್ತಿರುವ ಜಾತಿಗೆ ಸೇರಿದವನು ನಾನಲ್ಲ. ನಿಮ್ಮಂತವರಿಗೆ ಸವಾಲು ಹಾಕುವ ಸರ್ಪಾಸ್ತ್ರ ಕಣೋ ಈ ದಾಸ. ಲೇ, ನನ್ನ ಶ್ರೀಮಂತಿಗೆ ಸವಾಲು ಹಾಕುವ ಸೊಕ್ಕಿನ ಕುಣ್ಣೆ. ನಿನ್ನಂತ ಸೊಕ್ಕಿನ ಕುಣ್ಣಿಯನ್ನು ಹೇಗೆ ನಾಶ ಮಾಡಬೇಕೆನ್ನುವುದು ಈ ನಾಗರಾಜನಿಗೆ ಚೆನ್ನಾಗಿ ಗೊತ್ತು. ಸಾಹುಕಾರ, ಬರೀ ನಿನ್ನ ಶ್ರೀಮಂತಿಗೆ ಅಷ್ಟೇ ಸವಾಲು ಹಾಕುವುದಿಲ್ಲ, ಇನ್ನು ಮುಂದೆ ನಿನ್ನ ಪ್ರತಿಯೊಂದು ಕಾರ್ಯಕ್ಕೆ ಸವಾಲು ಹಾಕಿ ಬೆಟ್ಟದ ಹುಲಿಗೆ ನಾನು ಹೆಬ್ಬುಲಿಯಾಗಿ ಮೆರೆದಿದ್ದರೆ ನನ್ನ ಹೆಸರು ದಾಸನೇ ಅಲ್ಲ. ಲೇ ದಾಸ, ನಿಂದು ಅತಿ ಆಯ್ತು. ಇವಳ ಜೊತೆ ಚೆಲ್ಲಾಟವಾಡುವಾಗ ನನ್ನ ಪ್ರಣಯದಾಟ ನಿಲ್ಲಿಸಿ ಕಾಲು ಕೆದರಿಕೊಂಡು ಕದನಕ್ಕೆ ಬರುವನು ನೀನು ಇವಳನ್ನ ಇಟ್ಟುಕೊಂಡವನ ಇಲ್ಲ ಕಟ್ಟಿಕೊಂಡವನ? ಲೇ ಸಾಹುಕಾರ, ಪ್ರಸ್ತ್ರೀ ಹೆಣ್ಣು ಮಕ್ಕಳೊಂದಿಗೆ ನಿಂದನೆ ಮಾತುಗಳನ್ನಾಡಿದರೆ ನಿನ್ನ ನಾಲಿಗೆ ಬರಿ ಹಾಕಬೇಕಾದದ್ದು ಎತ್ತರ. ಲೇ, ಇತ್ತು ಇದ್ದು ಹಾಗೆ ಹೇಳಿದರೆ ಯಾಕೆ ಕಟ್ಟ ಅಂತ ಕಿರುಚುತ್ತೀಯ? ನಿನಗೆ ಇವಳ ಸಂಬಂಧವಿಲ್ಲ ಮೇಲೆ ನಾನು ಇವಳೊಂದಿಗೆ ಹೇಗೆ ಬೇಕಾದರೂ ವರ್ತಿಸುತ್ತೇನೆ. ಇದನ್ನು ತಡೆಯಲು ನಿನಗೆ ಯಾವ ಅಧಿಕಾರವಿದೆ? ಲೇ ಸಾಹುಕಾರ, ಯಾವ ಪ್ರಸ್ತ್ರೀ ಹೆಣ್ಣು ಮಕ್ಕಳಾದರೂ ಸರಿ, ಅವರೊಂದಿಗೆ ನಿಮ್ಮಂತವರು ಕೆಟ್ಟ ರೀತಿಯಲ್ಲಿ ನಡೆದುಕೊಂಡಾಗ ಕಾಪಾಡುವ ಆಪ್ತ ರಕ್ಷಕಗಳು ಇವನು. ಲೇ ಸಾಹುಕಾರ, ಇನ್ನು ಮುಂದೆ ಯಾವುದೇ ಹೆಣ್ಣಿನ ಮೇಲೆ ನಿಮ್ಮಂತ ಕಾಮಕರ ಕಂಡು ಬಿದ್ದರೆ ಕಣ್ಣು ಕೀಳುವ ಕೃಷ್ಣ, ಕೈ ಹಾಕಿದರೆ ಕೈ ಕತ್ತರಿಸುವ ಕರ್ಣ. ಲೇ ಸಾಹುಕಾರ, ನನ್ನಂತ ಸೂರರ ಜೊತೆ ಹೋರಾಟ ಮಾಡುವ ಸೂರರಾಗು. ಅದನ್ನು ಬಿಟ್ಟು ಪರಸ್ತ್ರೀಯರ ಶರಗುಡೆ ಉತ್ತರಕ್ಕೆ ಮರೆತ ಶಾಂತರಾಗಬೇಡ. ಲೇ ಶಾಂತರಾಗಲೇ, ಯೌವನದಲ್ಲಿ ತುಂಬಿ ತುಳುಕುತ್ತಿರುವ ಇಂಥ ಹೆಣ್ಣುಗಳಿಗೆ ಸರಸ ಆಡುವ ಗಂಡು. ಯಾವ ಹೆಣ್ಣುಗಳ ಸುಖ ಪಡೆಯದ ನೀನು ನನ್ನಂತ ಸುಖ ಪಡುವವರನ್ನು ನೋಡಿ ದೂರ ಮಾಡುವ ಶಾಂತವಿದೆ. ಲೇ ಸಾಹುಕಾರ, ನನ್ನ ಕತ್ತಿ ಕೈಗೆ ಬರುವ ಮುಂಚೆ ಇಲ್ಲಿಂದ ಪಲಾಯನ ಮಾಡು. ಇಲ್ಲದಿದ್ದರೆ ನಿನ್ನನ್ನು ಸೀಳೆ ಹಾಕಿ ನಿನ್ನ ಪ್ರಾಣವನ್ನು ಪರಲೋಕಕ್ಕೆ ಕಳಿಸಬೇಕಾಗುತ್ತದೆ. ಲೇ ಕತ್ತೆ, ನನಗೆ ಸವಾಲು ಹತ್ತಿ ಅಂದಾಗ ಏನು ಮಾಡ್ತೇನೆ ಅಂತ ಯಾರು ಮನೆಗೆ ಮೇಲೆ ಬಂದಿದ್ದಾರಾ? ಈಗಲೇ ಬಂದೆ. ಹೌದು ಸರ್, ಬೇಗ ಬಂದಿದೆ. ಫೋನ್ ಬಂದು ನಿನ್ನ ಪ್ರಾಣ ಉಳಿಯಿತು. ನಿನ್ನ ಹಣೆ ಬರ ಚೆನ್ನಾಗಿದೆ, ಮುಂದೆ ನೋಡಿಕೊಳ್ಳುತ್ತೇನೆ.
ಮಾಡಬೇಕಿತ್ತು, ಇಲ್ಲದಿದ್ದರೆ ನಿನ್ನ ಪ್ರಾಣ ಪರಲೋಕಕ್ಕೆ ಹೋಗುತ್ತಿತ್ತು. ಹಾ ಕಾವೇರಿ, ನೀನೇಕೆ ಈ ಕಡೆ ಬಂದೆ? ಹ? ನನ್ನ ಹೆಸರು ತಮಗೆ ತಮ್ಮ ಹೆಸರು ಈ ಅಮಾಯಕನಿಗೆ ಹೇಗೆ ಗೊತ್ತಾಯ್ತು ಅಂತೀಯ? ನಿನ್ನ ಹೆಸರು ಅಷ್ಟೇ ಅಲ್ಲ ಕಾವೇರಿ, ನೀನು ಯಾರು, ಎಲ್ಲಿ ಓದಿದ್ದೀಯಾ, ನಿನ್ನ ಸ್ವಭಾವ ಎಲ್ಲ ಗೊತ್ತು ಕಾವೇರಿ. ನೀವು ಯಾರು ಅಂತಾನೆ ತಿಳಿತಾ ಇಲ್ಲ, ಅಂತದ್ರಲ್ಲಿ ಇಡೀ ನನ್ನ ಸರ್ವಸ್ವವನ್ನೇ ಬಿಚ್ಚಿಟ್ಟು ಹೇಳ್ತಾ ಇದ್ದೀರಲ್ಲ. ನೀವು ಯಾರು ಅಂತ ನನ್ಗೆ ತಿಳಿತಾ ಇಲ್ಲ, ಇದೆಂತ ಆಶ್ಚರ್ಯ. ನೀನೇ ನನ್ನ ಉಸಿರು, ನೀನೇ ನನ್ನ ಜೀವ, ನೀನೇ ನನ್ನ ಪ್ರಾಣ. ನೀನಿಲ್ಲದೆ ಬದುಕಲು ಸಾಧ್ಯವಿಲ್ಲ. ನಿನ್ನನ್ನೇ ಪ್ರೀತಿಸುತ್ತೇನೆ, ನಿನ್ನನ್ನೇ ಮದುವೆ ಆಗುತ್ತೇನೆ ಅಂತ ಪ್ರಾಣ ತಿನ್ನುತ್ತಿದ್ದ ನಿನ್ನ ಪ್ರೀತಿಯ ಗೆಳೆಯ ಮೋಹನ್. ಇದೇನು ಮೋಹನ್ ನೀನಾ? ಯಾಕೆ ಕಾವೇರಿ, ಅನುಮಾನವೇ? ಅನುಮಾನವಲ್ಲ, ಈ ನಿಮ್ಮ ರೂಪ ನೋಡಿ ನನಗೆ ತಿಳಿತಾ ಇಲ್ಲ. ಈ ನಿಮ್ಮ ನಡೆ ನುಡಿ ನನಗೆ ಯಾವುದು ಅರ್ಥವಾಗ್ತಾ ಇಲ್ಲ. ಹೌದು ಕಾವೇರಿ, ಈ ನನ್ನ ವರ್ತನೆಗೆ ನನ್ನ ಕುಟುಂಬದಲ್ಲಿ ನಡೆದ ಘೋರ ಘಟನೆಯೇ ಕಾರಣ. ಹೌದು ಮೋಹನ್, ರವಿ ಎಲ್ಲ ವಿಷಯ ನನಗೆ ತಿಳಿಸಿದ್ದಾನೆ. ನೀವು ಈ ವಿಷಯ ತಿಳಿದ ಮೇಲೆ ನನಗೆ ಸಿಗುತ್ತೀರಾ ಅಂತ ನನ್ನ ಕನಸು ಮನಸ್ಸಲ್ಲಿ ನಾನು ಅಂದುಕೊಂಡಿರಲಿಲ್ಲ. ಅದೃಷ್ಟ ಅಲ್ಲ ಕಾವೇರಿ, ನತದೃಷ್ಟ. ನಾನು ನಿನ್ನ ಪ್ರೀತಿಯನ್ನು ತಿರಸ್ಕರಿಸಿ ನಾನು ಏನೇನೋ ಆಗಬೇಕೆಂದು ಕಂಡ ಕನಸು ನನಸಾಗಲಿಲ್ಲ. ಆ ಕನಸನ್ನೆಲ್ಲ ನುಚ್ಚು ನೂರಾಯ್ತು ಕಾವೇರಿ. ಮೋಹನ್, ಅದೆಲ್ಲ ಆ ಅಂಬಾ ಭವಾನಿ ಆಶೀರ್ವಾದ. ಅದರಂತೆ ದೇವರು ಹೇಗೆ ಆಡಿಸುತ್ತಾನೆ ನಾವು ಆಡಬೇಕು. ಆ ಗೊಂಬೆಯ ಸೂತ್ರದಂತೆ ನಾವು. ನೋಡು ಮೋಹನ್, ಯಾರು ಏನೇ ಆಗಲಿ ಈ ನಮ್ಮ ಬದುಕಿನಲ್ಲಿ ಏನು ನಡೆಯಬೇಕು ಅದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಹೌದು ಕಾವೇರಿ, ಆ ಬ್ರಹ್ಮ ಬರೆದ ಹಣೆ ಬರಹ ಅಳಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹೋಗಲಿ ಬಿಡಿ ಮೋಹನ್, ಈಗಲಾದರೂ ನನ್ನನ್ನು ಪ್ರೀತಿಸುತ್ತೀರಿ ತಾನೆ? ಕಾವೇರಿ, ನನ್ನಂತ ನತದೃಷ್ಟ ರೌಡಿಯನ್ನು ಪ್ರೀತಿಸಿದರೆ ನಿನಗೆ ಸುಖ ಸಿಗುವುದಿಲ್ಲ. ಒಳ್ಳೆಯ ವರನನ್ನು ನೋಡಿಕೊಂಡು ಮದುವೆಯಾಗಿ ಸುಖವಾಗಿ ಬಾಳು. ಅದನ್ನು ಬಿಟ್ಟು ನನ್ನಂತ ರೌಡಿಯನ್ನು ಪ್ರೀತಿಸಿ ನಿನ್ನ ಬಾಳು ನರಕ ಮಾಡಿಕೊಳ್ಳಬೇಡ ಕಾವೇರಿ. ನೋಡು ಮೋಹನ್, ಒಬ್ಬರಿಗೆ ಮನಸ್ಸು ಕೊಟ್ಟು ಮತ್ತೊಬ್ಬರಿಗೆ ದೇಹ ಹಂಚುವ ಹೀನ ಜಾತಿಯ ಹೆಣ್ಣು ನಾನಲ್ಲ. ಕಾವೇರಿ, ಎಂತ ಮಾತನಾಡುತ್ತಿರುವೆ? ಹಿಂದಲ್ಲ ನಾಳೆಗೆ ಪೊಲೀಸರಿಗೆ ಶರಣಾಗಿ ಜೈಲು ಕಂಬಿ ಎಣಿಸಬೇಕಾದವನ ಜೊತೆ ಬಾಳ್ತೀನಿ ಅಂತ ಹೇಳ್ತೀಯಲ್ಲ. ಸಾಧ್ಯವಿಲ್ಲ ಮೋಹನ್, ಸಾಧ್ಯವಿಲ್ಲ. ಇನ್ನೊಬ್ಬನ ಹೆಂಡತಿಯಾಗಿ ಬದುಕುವುದಕ್ಕಿಂತ ಪ್ರೀತಿಸಿದವನ ಜೊತೆಗೆ ಕೈಯಾರೆ ತಾಳಿ ಕಟ್ಟಿಸಿಕೊಂಡು ಕೆಲ ಕಾಲ ಅವಕಾಶ ಬದುಕಿದರೆ ಸಾಕು. ಅದೇ ನನಗೆ ಸ್ವರ್ಗ ಇದ್ದಂತೆ. ಕಾವೇರಿ, ನಿನ್ನಂಥದ್ದು ಮೃದು ಮನಸ್ಸು, ನೀನೆಷ್ಟು ಒಳ್ಳೆಯವಳು. ನಿನ್ನಂತ ಒಳ್ಳೆ ಪ್ರೀತಿಯನ್ನು ತಿರಸ್ಕರಿಸಿದ ಪಾಪಿ ನಾನು. ಅಬ್ಬಾ, ಈಗಲಾದ್ರೂ ನನ್ನ ಪ್ರೀತಿಗೆ ಒಪ್ಪಿದ್ದಿರಲ್ಲ, ಅಷ್ಟೇ ಸಾಕು ನನಗೆ. ಐ ಲವ್ ಯು ಕಾವೇರಿ. ಐ ಲವ್ ಯು ಟು ಮೋಹನ್. ನನ್ನ ಚಲವೇ ಸಿಹಿದು ನೀಡು ಸಿಹಿ ಮುದ್ದಿನ ಕಾಣೆ ಮಾರೇಲಲ ಸಲಹೆ ಸಿಹಿ ಮುತ್ತಿನ
love you. I love you, mama. I love ಕಾವೇರಿ, ನನ್ನ ಸೇಡುತ್ತಿರುವವರೆಗೂ ಈ ನಾನು ಮೋಹನ್ ಅಂತ ಯಾರಿಗೂ ಗೊತ್ತಾಗಬಾರದು ಕಾವೇರಿ. ಆಯ್ತು, ನಿನ್ ಇಚ್ಛೆಯಂತೆ ಬಾಳುತ್ತೇನೆ. ಅಬ್ಬಾ, ಅಂತೂ ನನ್ನ ಪ್ರೀತಿ ನನಗೆ ಸಿಕ್ಕಿತ್ತಲ್ಲ. ಆ ಅಂಬಾ ಭುವನೇಶ್ವರಿಯ ಕೃಪೆ ನನ್ನ ಮೇಲಿದ್ದೇ ಇದೆ. ಕೇಳಿ ನಿನ್ನ ಕಾಲ ಕೆಳಗೆ ಇಡುವೆ, ನಿನ್ನ ಕಿಚ್ಚ ಸಾಕು ಇನ್ನು ಎಣ್ಣೆ ಸೋಡಾ ಬಿಡುವೆ. ಇಷ್ಟು ಜನರ ನಡುವೆ ನನ್ನ ಹುಡುಕಿಕೊಂಡು ನೀನು ಎಲ್ಲಿ ತನಕ ಬರುವೆ? ಮನಸ್ಸಲ್ಲಿಯೂ ನಿನ್ನ ಮನಸ್ಸಲ್ಲಿಯೂ ಊರೆಲ್ಲ ಹುಡ್ಕೊಳ್ಳೋ ಇಸ್ಕೊಳ್ಳೋ ಹೊಡ್ಕೊಳ್ಳೋ ಸ್ಟೋರಿಯೋ.
ಕರಿ ಬೇಡ ಬೇಡ ಹುಟ್ಟಿಗೆ ಬೇಡ ಬೇಡ ಹುಟ್ಟಿಗೆ ಸಿಗಬೇಡ ಹುಟ್ಟಿಡ ಬೇಡ ನಮ್ಮ ಅಡಿಗೆ ಕಸಿ ಕೊಟ್ಟು ನೀರ ಬೇಡ ಬಿದ್ದು ಉತ್ತಾರ ಬೇಡ ಬೇಡ ಮೈಗೆ ಮೈದಿದ್ದಿ ಕಪ್ಪಟ್ಟಿ ಆಡಪ್ಪ ಪಟ್ಟಾಕಿ ಪೋರಿಯೋ ನಾಟಿ ನಾಟಿ ಚೋರಿಯೋ ಕೋರಿಯೋ ನೋಡಿಯಾದ ಕೋರಿಯೋ ನೀ ಕೂತಲ್ಲಿ ಹೇಳ್ತಪ್ಪ ಇನ್ನೊಂದು ರೊಕ್ಕ ಬೇಕಲ್ಲ ದಾರು ಈ ದಾಸವೊಮ್ಮೆ ಎತ್ತಿದ ಕತ್ತಿಗೆ ರಕ್ತದ ರುಚಿ ತೋರಿಸದೆ ಬಿಡುವುದಿಲ್ಲ. ನಿಂತ್ಕೋ. ನಾನೇನೋ ತಪ್ಪಿಲ್ಲ. ಆ ಸಾಹುಕಾರ ಹೇಳಂತೆ ಮಾಡೀನಿ. ಇನ್ನೊಮ್ಮೆ ಇಂಥ ತಪ್ಪು ಮಾಡಲ್ಲ. ನನ್ನನ್ನು ಕ್ಷಮಿಸಿಬಿಡು. ತಪ್ಪು ಒಪ್ಪು ನನಗೆ ಗೊತ್ತಿಲ್ಲ. ಒಮ್ಮೆ ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕು. ಕಾಪಾಡಿ ಕಾಪಾಡಿ, ಯಾರಾದರೂ ನನ್ನನ್ನು ಕಾಪಾಡಿ. ನಿನ್ನಂತ ಪಾಪಿಯನ್ನು ಯಾರೂ ಕಾಪಾಡಲ್ಲ. ಸಿದ್ಧರಾದ ಮಗನೇ ಸಾಯಲು. ನಿಲ್ಲು ದಾಸ ನಿಲ್ಲು. ಅವನಿಗೆ ಏನು ಮಾಡಬೇಡ. ನನ್ನ ಮಾತು ಕೇಳು. ಅವನನ್ನು ಬಿಟ್ಟು ಬಿಡು. ಈಗಾಗಲೇ ನಿನ್ನನ್ನು ಪೊಲೀಸರು ಹುಡುಕುತ್ತಿದ್ದಾರೆ. ಮತ್ತಷ್ಟು ಶಿಕ್ಷೆಗೆ ಗುರಿಯಾಗಬೇಡ. ಬನ್ನಿ ಇನ್ಸ್ಪೆಕ್ಟರ್, ಬನ್ನಿ. ನಿರಪರಾಧಿಯನ್ನು ಅಪರಾಧಿಯನ್ನು ರಕ್ಷಿಸುವುದು, ನಿರಪರಾಧಿಯನ್ನು ಶಿಕ್ಷಿಸುವುದು ನಿಮ್ಮ ಕರ್ತವ್ಯ ತಾನೇ. ಅದಕ್ಕೆ ನನ್ನನ್ನು ತಡೆಯುತ್ತಿದ್ದೀರಿ. ದಾಸ ನನ್ನ ಮಾತು ಕೇಳು. ಅವನನ್ನು ಬಿಟ್ಟು ಬಿಡು, ಶರಣಾಗು. ಇನ್ಸ್ಪೆಕ್ಟರ್, ಇವನನ್ನು ಹಾಗೆ ಬಿಟ್ಟು ಶರಣಾಗು ಅಂತ ಹೇಳ್ತಾ ಇದ್ದೀರಲ್ಲ. ಇವನು ಯಾರು, ಇವನ ಕಾಯಕವೇನು ಗೊತ್ತಾ? ತಮ್ಮ ಸಾಹುಕಾರ ಹೇಳಿದಂತೆ ಬಡವರಿಗಾಗಿ ಹಂಚಬೇಕಾದ ಆಹಾರ ಧಾನ್ಯವನ್ನು ಹಂಚದೆ ಇನ್ನೂ ಬಂದಿಲ್ಲ, ನಾಳೆ ಬರ್ತೇನೆ, ನಾಡಿದ್ದು ಬರ್ತೇನೆ ಅಂತ ಹೇಳಿ ಕಾಳಸಂತೆಯಲ್ಲಿ ಮಾರಾಟ ಮಾಡುವ ಇಂಥ ಕಂಜೀಮರನ್ನು ಹಾಗೆ ಬಿಡಬೇಕಾ? ಸೀಮೆ ಎಣ್ಣೆಯಲ್ಲಿ ನೀರು ಬೆರೆಸಿ ಮಾರಾಟ ಮಾಡುತ್ತಿರುವ ಇಂಥ ಕಳ್ಳರನ್ನು ಸುಮ್ಮನೆ ಬಿಡಬೇಕಾ? ತಮಗೆ ಬೇಕಾದಾಗ ತಮ್ಮ ಕಾರ್ಖಾನೆಗಳಲ್ಲಿ ಕತ್ತೆ ಅಂತ ದುಡಿಸಿಕೊಂಡು ಅವರು ಕೂಲಿ ಕೇಳಿದರೆ ಯಜಮಾನ ಇನ್ನೂ ಬಂದಿಲ್ಲ, ನಾಳೆ ಬರ್ತಾನೆ, ನಾಡಿದ್ದು ಬರ್ತಾನೆ ಅಂತ ಹೇಳಿ ಕಷ್ಟಪಟ್ಟು ದುಡಿದ ಕೂಲಿಯನ್ನು ಕೊಡದೆ ಅವರ ಪ್ರಾಣವನ್ನು ಹಿಂಡುವ ಕಾಯಕದಲ್ಲಿ ತೊಡಗಿದ್ದಾರಲ್ಲ, ಇಂಥವರನ್ನು ಹಾಗೆ ಬಿಡಬೇಕಾ? ಅಷ್ಟೇ ಅಲ್ಲ ಇನ್ಸ್ಪೆಕ್ಟರ್, ಕಂಡ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕಿ ಅವರ ಬಾಳನ್ನೇ ನಾಶ ಮಾಡುತ್ತಿರುವ ಇಂಥ ಕೆಲವರನ್ನು ಹಾಗೆ ಬಿಡಬೇಕಾ? ಹೇಳು ಇನ್ಸ್ಪೆಕ್ಟರ್, ಹೇಳು. ದಾಸ ಅದನ್ನು ಕೇಳೋಕೆ ನಿನಗೆ ಯಾವ ಅಧಿಕಾರವಿಲ್ಲ. ಅಧಿಕಾರ ಇನ್ಸ್ಪೆಕ್ಟರ್, ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯವನ್ನು ತಡೆಯಲು ಅಧಿಕಾರವೆಂಬ ಕೆಟ್ಟ ಸ್ಥಾನ ಬೇಕಿಲ್ಲ. ಅದನ್ನು ತಡೆದು ಉತ್ತಮ ಸಮಾಜ ನಿರ್ಮಾಣ ಮಾಡ್ತೀನಿ ಅನ್ನೋ ಛಲ ಇರಬೇಕು. ನಿಮಗೆ ಅಧಿಕಾರವಿದ್ದರೂ ಯಾಕೆ ಇಂಥ ಅನ್ಯಾಯದ ವಿರುದ್ಧ ಹೋರಾಡುತ್ತಿಲ್ಲ? ಯಾಕೆಂದರೆ ಯಾರು ಸತ್ತರೇನು, ಯಾರು ಬದುಕಿದರೇನು, ತಾವು ಮಾತ್ರ ಚೆನ್ನಾಗಿದ್ದರೆ ಸಾಕು ಅನ್ನೋ ಮನೋಭಾವನೆ ತಾನೇ. ಇನ್ಸ್ಪೆಕ್ಟರ್, ಇಂಥ ಕೆಟ್ಟ ಮನೋಭಾವನೆ ಎಲ್ಲಿವರೆಗೆ ಹೋಗುವುದಿಲ್ಲವೋ ಅಲ್ಲಿವರೆಗೆ ನಮ್ಮ ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯವನ್ನು ತಡೆಯಲು ಸಾಧ್ಯವಿಲ್ಲ. ಅದನ್ನು ಕೇಳೋದಕ್ಕೆ ನೀವ್ಯಾರು? ಅದನ್ನು ಕೇಳೋದಕ್ಕೆ ಕಾನೂನು ಇದೆ, ಅಧಿಕಾರಿಗಳಿದ್ದಾರೆ. ಎಲ್ಲಿದೆ ಇನ್ಸ್ಪೆಕ್ಟರ್ ನಿಮ್ಮ ಕಾನೂನು? ನೀನು ಕಾನೂನು ತಿಳಿದುಕೊಂಡು ಕಾನೂನು ಚೌಕಟ್ಟಿಲಿದ್ದ ಅಧಿಕಾರಿ ನೀನು ಅಂದ ಮೇಲೆ ನೀನೇಕೆ ಇಂಥ ಸಮಾಜಘಾತುಕರನ್ನು ಹಿಡಿದು ಒದ್ದೊಳಗೆ ಹಾಕುತ್ತಿಲ್ಲ? ಯಾಕೆಂದರೆ ತನಗೆ ಕೊಡುತ್ತಿರುವ ಲಂಚದ ಯಜಮಾನನೊಂದಿಗೆ ಕೈ ಮಿಲಾಯಿಸಿ, ಅದು ಅಲ್ಲದೆ ಕೆಲವು ಸಲ ಇಂಥವರನ್ನು ಅರೆಸ್ಟ್ ಮಾಡುವ ನಾಟಕ ಮಾಡಿ ಮೇಲಾಧಿಕಾರಿಗಳಿಂದ ಶಬಾಷ್ ಅನಿಸಿಕೊಂಡು ಪ್ರಮೋಷನ್ ಪಡೆಯುವ
ಪ್ರಮೋಷನ್ ಸಿಕ್ಕ ಮೇಲೆ ಅವನನ್ನು ಓಡಿ ಹೋಗು ಅಂತ ಹೇಳಿ ಓಡಿ ಹೋಗಿದ್ದಾನೆ ಅಂತ ಸುಳ್ಳು ಸಾಕ್ಷಿ ಸೃಷ್ಟಿಸಿ ಆ ಕೇಸನ್ನು ಅಲ್ಲಿಯೇ ಮುಚ್ಚಿ ಹಾಕಿ ಬಿಡುವುದು. ಯಾಕೆಂದರೆ ತನಗೆ ಕೊಡುತ್ತಿರುವ ಲಂಚದ ಯಜಮಾನನೊಂದಿಗೆ ಕೈ ಮಿಲಾಯಿಸಿದ್ದಕ್ಕೆ ತಾನೇ. ಇನ್ಸ್ಪೆಕ್ಟರ್, ನಿಮ್ಮಂತ ಆಶಾಮಿಷಗಳಿಗೆ ಒಳಗಾಗುವ ನಿಮ್ಮಂತ ಅಧಿಕಾರಿಗಳು ಇರುವವರೆಗೂ ನಮ್ಮ ದೇಶ ಉದ್ಧಾರ ಆಗಲ್ಲ. ಇನ್ಸ್ಪೆಕ್ಟರ್, ಉದ್ಧಾರ ಆಗಲ್ಲ. ಏ ದಾಸ, ನೀ ಹೇಳುತ್ತಿರುವ ಗುಂಪಿಗೆ ಸೇರಿದ ಅಧಿಕಾರಿ ಅಲ್ಲ, ಸತ್ಯಮೇವ ಜಯತೆ ಎಂಬ ವಾಕ್ಯವನ್ನು ಮನಸ್ಸಲ್ಲಿಟ್ಟುಕೊಂಡು ಅಧಿಕಾರಕ್ಕೆ ಬಂದವನು. ಈ ಸಮಾಜದಲ್ಲಿ ನಡೆಯುತ್ತಿರುವ ಕೊಲೆ, ಮೋಸ, ವಂಚನೆ ಮಾಡುತ್ತಿರುವ ನಿಮ್ಮಂತ ಪುಂಡ ಪುಡಾರಿಗಳನ್ನು, ಸೊಕ್ಕಿನ ಶ್ರೀಮಂತರನ್ನು, ದುಷ್ಟ ರಾಜಕಾರಣಿಗಳನ್ನು ಹಿಡಿದು ಕಾನೂನಿಗೆ ಒಳಪಡಿಸಿ ದೇಶ ರಕ್ಷಣೆ ಮಾಡೋದಕ್ಕೆಂತ ಕಾಕಿ ತೊಟ್ಟ ಇನ್ಸ್ಪೆಕ್ಟರ್ಗಳು ಇವನು. ಏ ಇನ್ಸ್ಪೆಕ್ಟರ್, ಇಷ್ಟೊಂದು ಜಂಬ ಕೊಚ್ಚಿಕೊಳ್ಳುವ ನೀನೇಕೆ ಸಮಾಜಘಾತುಕರ ವಿರುದ್ಧ ಹೋರಾಡುತ್ತಿಲ್ಲ? ಅದನ್ನು ಬಿಟ್ಟು ಈ ದೇಶ ಸೇವೆ ಮಾಡುತ್ತಿರುವ ನನ್ನನ್ನು ಅರೆಸ್ಟ್ ಮಾಡ್ತೀನಿ ಅಂತ ಕನಸು ಕಾಣುತ್ತಿರುವುದಿಲ್ಲ ಇನ್ಸ್ಪೆಕ್ಟರ್. ಅದೆಂದಿಗೂ ಸಾಧ್ಯವಿಲ್ಲ. ನೋಡು ದಾಸ, ಮೇಲಾಧಿಕಾರಿಗಳಿಂದ ನಿನ್ನನ್ನು ಅರೆಸ್ಟ್ ಮಾಡಲು ವಾರೆಂಟ್ ಬಂದಿದೆ. ಮೊದಲು ಶರಣಾಗು. ನೀನು ಹೇಳುತ್ತಿರುವ ಆ ದ್ರೋಹಿಗಳನ್ನು ಹಿಡಿದು ಅರೆಸ್ಟ್ ಮಾಡಿ ಬೀದಿಯಲ್ಲಿ ಮೆರವಣಿಗೆ ಮಾಡಿ ಒದ್ದು ಎಳೆದುಕೊಂಡು ಹೋಗಿ ದೇಶ ರಕ್ಷಣೆ ಮಾಡುವ ಕರ್ತವ್ಯ ನನ್ನದು. ಈಗ ನೀನು ಶರಣಾಗು. ಇನ್ಸ್ಪೆಕ್ಟರ್, ನಮ್ಮ ಅಣ್ಣ ನಿರಪರಾಧಿ ಅಂತ ನಿರೂಪಿಸಿ ನಿಜವಾದ ಅಪರಾಧಿಯನ್ನು ನಿಲ್ಲಿಸುವವರೆಗೂ ನಾನು ನಿಮಗೆ ಶರಣಾಗುವುದಿಲ್ಲ. ಅಣ್ಣ, ಏನಿದು ಗಲಾಟೆ? ಯಾರಿವರು? ಓ ಮೋಹನ್, ನೀನೇಕೆ ಇಲ್ಲಿ? ಮೋಹನ ಇವನೊಬ್ಬ ಏನು ಹೇಳ್ತಿದೆ ಕಾವೇರಿ? ಇವನ ಹೆಸರು ದಾಸ. ಇವನೊಬ್ಬ ದೊಡ್ಡ ರೌಡಿ. ಇಂಥವನು ನಿನಗೆ ಹೇಗೆ ಪರಿಚಯ? ಅಣ್ಣ, ನಾನು ಆಗಾಗ ಹೇಳುತ್ತಿರಲಿಲ್ಲ, ನಮ್ಮ ಕಾಲೇಜಿನಲ್ಲಿ ಒಬ್ಬ ಹುಡುಗ ಇದ್ದಾನೆ, ಅವನ ಹೆಸರು ಮೋಹನ್ ಅಂತ. ಇವನು ಸಾಮಾನ್ಯ ವ್ಯಕ್ತಿ ಅಲ್ಲ, ಗೋಲ್ಡ್ ಮೆಡಲ್ ಸ್ಟೂಡೆಂಟ್ ಅಣ್ಣ. ಏನು ಹೇಳ್ತಾ ಇದೆಯಮ್ಮ? ಇಂಥ ರೌಡಿ ಗೋಲ್ಡ್ ಮೆಡಲ್ ಸ್ಟೂಡೆಂಟ್ ಅಂತ ಹೇಳ್ತಾ ಇದೆಯಲ್ಲ, ನಿನಗೇನು ಹೇಳಬೇಕು ತಿಳಿದಾಗಿದೆ? ಅಣ್ಣ, ಬೇಕಾದರೆ ಅವರನ್ನೇ ಕೇಳಿ ತಿಳಿದು. ಅವನೇನು ಕೇಳೋದಮ್ಮ? ಅವನು ಹಿಡಿಯುವ ಮತ್ತು ಅವನ ವೇಷಭೂಷಣ ನೋಡಿದರೆ ಗೊತ್ತಾಗುತ್ತೆ ಅವನೊಬ್ಬ ರೌಡಿ ಅಂತ. ನಿಜ ಇನ್ಸ್ಪೆಕ್ಟರ್, ನಿಜ, ನಾನು ರೌಡಿನೇ. ಆದರೆ 5 ವರ್ಷಗಳ ಹಿಂದೆ ನಿಮ್ಮ ಕಣ್ಣೆದುರು ಒಂದು ದುರ್ಘಟನೆ ನಡೆಯಿತು, ನೆನಪಿದೆ ತಾನೆ? ದೇವಸ್ಥಾನಕ್ಕೆ ಹೋಗಿ ಬರುವ ರಸ್ತೆಯಲ್ಲಿ ಒಂದು ಹುಡುಗಿಯ ಕೊಲೆಯಾಯಿತು. ಆ ಕೊಲೆ ಅವರ ಅಣ್ಣನೇ ಮಾಡಿದ್ದಾನೆ, ಅಷ್ಟೇ ಅಲ್ಲ ಸೀಲಗೆಡಿಸಿ ಕೊಲೆ ಮಾಡಿದ್ದಾನೆ ಅನ್ನೋ ಅಪವಾದದ ಹೊರೆ ಹೊರಿಸಿ ಈ ಸುದ್ದಿ ತಿಳಿದ ಅವನ ತಂದೆ, ತಮ್ಮ ಈ ಕೊಲೆ ನನ್ನ ಮಗ ಮಾಡಿಲ್ಲ, ಈ ನಮ್ಮ ಅಣ್ಣ ಮಾಡಿಲ್ಲ ಅಂತ ಎಷ್ಟೊಂದು ಪರಿಪರಿಯಾಗಿ ಕೇಳಿಕೊಂಡರು. ನಿಮಗೆ ಕರುಣೆ ಬಾರದೆ ನಿರಪರಾಧಿಯಾದವರನ್ನು ಅಪರಾಧಿ ಎಂದು ಜೈಲಿಗೆ ಕರೆದುಕೊಂಡು ಹೋದಿರಿ. ನಿಜವಾದ ಅಪರಾಧಿಯನ್ನು ಹಿಡಿದೇ ಇದ್ದಿದ್ದಕ್ಕಾಗಿ ನೀವು ಮಾಡುವ ಕೆಲಸವನ್ನು ಈ ಗೋಲ್ಡ್ ಮೆಡಲ್ ಸ್ಟೂಡೆಂಟ್ ಆದ ನಾನು ಮಾಡಬೇಕಾಯಿತು. ಅಂದರೆ ಮೋಹನ್ ಅಲಿಯಾಸ್ ರೌಡಿ ದಾಸನಾಗೋದಕ್ಕೆ ಕಾರಣ ನೀನು ಇನ್ಸ್ಪೆಕ್ಟರ್, ನೀನು. ದಾಸ, ನೀ ಹೇಳುತ್ತಿರುವ ಸತ್ಯವಿದೆ. ಕೊಲೆಯಾದ ಜಾಗದಲ್ಲಿ ನಿನ್ನ ಅಣ್ಣ ಇದ್ದ ಕಾರಣ ಆ ಕೊಲೆ ಅವನ ಮೇಲೆ ಬಂತು. ಇದರಲ್ಲಿ ನನ್ನದೇನು ತಪ್ಪಿಲ್ಲ. ನಾನು ಮಾಡಬೇಕಾದ ಕರ್ತವ್ಯವನ್ನೇ ಮಾಡಿದ್ದೇನೆ. ಅಂದು ನೀನು ಅಷ್ಟೊಂದು ನೀವು ಪರಿಪರಿಯಾಗಿ ಬೇಡಿಕೊಂಡಾಗ ಗೊತ್ತಾಯ್ತು ನೀವು ಅವನು ಕೊಲೆಗಾರಲ್ಲ ಅಂದು. ಆದರೆ ಏನು ಮಾಡೋದು? ಕಾನೂನಿನ ಪ್ರಕಾರ ಅವನನ್ನು ಜೈಲಿಗೆ ಹಾಕಲಾಯಿತು. ದಾಸ, ನೀನು ಶರಣಾಗು. ಅವನು ಹಿಡಿಯುವುದಕ್ಕೆ ಬೇರೆ ವ್ಯವಸ್ಥೆ ಮಾಡಿದ್ದೇನೆ. ಇನ್ಸ್ಪೆಕ್ಟರ್, ಅಂತೂ ನಿಮ್ಮ ಪೊಲೀಸ್ ಬುದ್ಧಿ ತೋರಿಸಿ ಹೊಂಚು ಹಾಕಿ ನನ್ನನ್ನು ಅರೆಸ್ಟ್ ಮಾಡಬೇಕು ಅಂತ ಕನಸು ಕಾಣುತ್ತಿದ್ದೀರಾ? ಇನ್ಸ್ಪೆಕ್ಟರ್, ನಿಮ್ಮ ಮುಂದೆನೆ ನಿಜವಾದ ಅಪರಾಧಿಯನ್ನು ನಿಲ್ಲಿಸುವವರೆಗೂ ನಾನು ಶರಣಾಗುವುದಿಲ್ಲ. ನನ್ನ ಸೇಡು ತೀರಿದ ಮರುದಿನವೇ ನಾನಾಗೆ ಬಂದು ನಿಮಗೆ ಶರಣಾಗುತ್ತೇನೆ. ದಾಸ, ನನ್ನ ಮಾತು ಕೇಳು. ಈ ಕೊಲೆ ಸುಲಿಗೆಯಲ್ಲಿ ನಿಲ್ಲಿಸಿ ಬಂದಿಯಾಗು, ನಿನಗೆ ಶಿಕ್ಷೆ ಕಡಿಮೆ ಆಗುತ್ತದೆ. ಇನ್ಸ್ಪೆಕ್ಟರ್, ನಾನು ನಿಜವಾಗಿಯೂ ಅಪರಾಧಿಯೇ? ದಿನ ಬೆಳಗಾದರೆ ನಿನ್ನ ಕಣ್ಣೆದುರು ಎಷ್ಟೋ ಕೊಲೆ ಸುಲಿಗೆ ನಡೆಯುತ್ತವೆ ಎನ್ನುವುದು ನಿನಗೆ ಗೊತ್ತಿಲ್ಲವೇ? ಯಾವುದೋ 2 ಜಾತಿಗಳ ಮಧ್ಯೆ ಕಲ ನಡೆದು ಅಲ್ಲಿ ಕೊಲೆ ಆಗುತ್ತೆ ಅಂತ ಗೊತ್ತಿದ್ದರು. ಅದನ್ನು ತಡೆಯದೆ ಎಲ್ಲರೂ ಸತ್ತ ಮೇಲೆ ತನಿಖೆ ಮಾಡಲಿಕ್ಕೆ ಹೋಗುತ್ತಿರಲ್ಲ. ಅಂದ ಮೇಲೆ ನೀನು ಅಪರಾಧಿ ತಾನೇ? ಒಬ್ಬ ಬಡ ಹುಡುಗಿಯ ಮೇಲೆ ಅತ್ತೆ ಮಾವ ಗಂಡ ಕೂಡಿಕೊಂಡು ವರದಕ್ಷಿಣೆ ತರಲಿಲ್ಲ ಅಂತ ಸೀಮೆಎಣ್ಣೆ ಸುಟ್ಟು ಹಾಕಿದ್ದಾರೆ ಅಂತ ಅವಳ ತಂದೆ ತಾಯಿ ಕಂಪ್ಲೇಂಟ್ ಕೊಟ್ಟರು. ಅವರನ್ನು ಅರೆಸ್ಟ್ ಮಾಡಿದ್ರೆ ಬಿಡ್ತಿರಲ್ಲ. ನೀವು ಅಪರಾಧಿ ತಾನೇ? ಇನ್ಸ್ಪೆಕ್ಟರ್, ನೀವು ಮಾಡದಿರುವ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವ ನಾನೊಬ್ಬನೇ ಈ ದೇಶ ಪ್ರೇಮಿ.
ದಾಸ ಹತ್ತು ಮೀರಿ ಮಾತನಾಡುತ್ತಿದ್ದೀಯಾ? ತಾಳ್ಮೆಯಿಂದ ಹೇಳುತ್ತಿದ್ದೇನೆ, ಶರಣಾಗು. ಇಲ್ಲವಾದರೆ ನನ್ನ ಗುಂಡಿಗೆ ಮಾಡೋಣ, ಶೂಟ್ ಮಾಡು. ನಿನ್ನ ತಂಗಿಯ ಶೀಲ ಕಾಪಾಡಿದನಲ್ಲ, ಆ ತಪ್ಪಿಗಾಗಿ ಶೂಟ್ ಮಾಡೋಣ, ಶೂಟ್ ಮಾಡು. ಕಾವೇರಿ, ಏನು ಹೇಳ್ತಿದ್ಯಮ್ಮ? ಹೌದಣ್ಣ, ನಾನು ಹೇಳ್ತಾ ಇರೋದು ನಿಜ. ಈ ವಿಷಯ ನಿನಗೆ ಹೇಳಿದರೆ ನೀನು ಸುಮ್ಮನೆ ಇರುತ್ತಿರಲಿಲ್ಲ ಅಂದು ನಿನಗೆ ಹೇಳಲಿಲ್ಲ. ನೀನು ಇರದಿದ್ದರೆ ನಾವು ಬದುಕೋದಿಲ್ಲಣ್ಣ. ಥ್ಯಾಂಕ್ಸ್ ದಾಸ, ಥ್ಯಾಂಕ್ಸ್. ನನ್ನ ತಂಗಿಯ ಸೀರೆ ಕಾಪಾಡಲಿಕ್ಕೆ ತುಂಬಾ ಥ್ಯಾಂಕ್ಸ್. ಇನ್ಸ್ಪೆಕ್ಟರ್, ನಿಮ್ಮ ತಂಗಿ ಶೀಲ ಕೆಡಿಸಲು ಬಂದಿದ್ದರು ಅಂತ ಕೇಳಿದರೆ ನಿಮಗೆ ಎಷ್ಟೊಂದು ಕೋಪ ಬಂತಲ್ಲ. ಇನ್ನು ನಮ್ಮ ತಂಗಿಯನ್ನು ಕಳೆದುಕೊಂಡು ಅಪವಾದ ಹೊರೆ ಹೊತ್ತುತ್ತಿರುವ ನಮಗೆ ಇನ್ನಷ್ಟು ರೋಷ ಬರಬಾರದು. ಹೇಳು ಇನ್ಸ್ಪೆಕ್ಟರ್, ಹೇಳು. ದಾಸ, ನಿನ್ನಣ್ಣನಿಗೆ ಬಂದ ಅಪವಾದ, ನಿಮಗಾದ ಅನ್ಯಾಯ, ಸೇಡನ್ನು ತೀರಿಸಿಕೊಳ್ಳಲು ನಿನ್ನ ತಂಗಿಯ ಶೀಲವನ್ನು ಕೆಡಿಸಿ ಕೊಲೆ ಮಾಡಿ ನಿನ್ನ ಅಣ್ಣನ ಮೇಲೆ ಹಾಕಿ, ಆ ಅಪವಾದವನ್ನು ನಿಮ್ಮ ಅಣ್ಣನ ಮೇಲೆ ಹಾಕಿ ನಿಮ್ಮ ಸಂಸಾರಕ್ಕೆ ವಿಷ ಸ್ವಲ್ಪವಾಗಿ ಬಂದ ಆಗದ ಸ್ವಲ್ಪವನ್ನು ಗೌಡನಾಗಿ ಕುಕ್ಕಿ ತಿನ್ನುವವರೆಗೂ ನಿನ್ನನ್ನು ಅರೆಸ್ಟ್ ಮಾಡುವುದಿಲ್ಲ. ಹೋಗು ದಾಸ, ಹೋಗು. ನಿನ್ನ ಸೇಡನ್ನು ತೀರಿಸಿಕೊಳ್ಳಲು ಬೇಗ ಹೋಗು. ಸಾರಿ ಇನ್ಸ್ಪೆಕ್ಟರ್, ನೀವು ಇಷ್ಟೊಂದು ಒಳ್ಳೆಯವರು ಅಂತ ಗೊತ್ತಾಗದೆ ನಿಮಗೆ ಬಾಯಿಗೆ ಬಂದಂತೆ ಮಾತಾಡಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಇರಲಿ ಬಿಡು ಮೋಹನ್. ಹಾ ಕಾವೇರಿ, ನಿನ್ನನ್ನು ಶೀಲಗೆಡಿಸಲು ಬಂದ ಆ ನರಮನುಷ್ಯ ಯಾವ? ಮತ್ತಾರಣ್ಣ, ಈ ಊರಿನ ಗೌಡ ನಾಗರಾಜ ಸೌಕಾರ. ಲೇ ಸೌಕಾರ, ಅಂತೂ ನಿನಗೆ ಕೇಡುಗಾಲ ಸಮೀಪಿಸದಂತೆ ಕಾಣುತ್ತದೆ. ಲೇ ನಾಗ್ಯ, ಆದಷ್ಟು ಬೇಗ ಸಾವಿನ ಮನೆಗೆ ಸೇರಲು ಸಿದ್ಧನಾಗು. ದಾಸ, ನೀನು ಊಟ ಮಾಡಿಕೊಂಡು ಹೋಗು. ಬನ್ನಿ, ಊಟ ಮಾಡಿಕೊಂಡು ಹೋಗಿರಂತೆ. ಆಯ್ತು, ಬನ್ನಿ, ನಿಮ್ಮಿಷ್ಟ. ಛೇ ಸಾಕಾಗ್ಯದ್ರಿ ಈ ಜೀವನ. ಆ ಸೌಕಾರ ಬಡವರಿಗೆ ಮೋಸ ಮಾಡಿ ಕೊಟ್ಟ ಹಣದ ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ಹಚ್ಚಿ ಬಾ ಕುತಂತ್ರಿ ನನ್ನ ಮಗ ಅನ್ರಿ ಸೌಕಾರ. ಹೋಗ್ಲಿ ಬಿಡ್ರಿ, ಅವ್ರ ಪಾಪ ರಾಮಜ್ಜನ ಮಗಳು ಗಂಗಾಗ ಶೀಲ್ ಕೆಡಿಸಿ ಇಬ್ರು ಅಣತವರ ಮಧ್ಯೆ ಜಗಳ ಹಚ್ಚಿ ಪೂರ ಅವ್ರ ಮನೆ ಸತ್ಯನಾಶ ಮಾಡಿಬಿಟ್ಟನ್ರಿ. ಹೋಗ್ಲಿ ಬಿಡ್ರಿ, ನಮಗೆ ಯಾಕೆ ಅವ್ರದು. ಅಲ್ಲ, ನಾರೇ ಬಹಳ ದಿನ ಆಯ್ತು ಮನೆಗೆ ಬಂದಿಲ್ಲ. ನನ್ನ ಮಗಳು ಮನ್ಯಾಗ ಅದಾಳೋ ಏನೋ, ಇಡ್ಲಿ ವಡ ಮಾಡ್ಕೊಂತ. ನನ್ನ ಮಾನ ಮರ್ಯಾದಿಲ್ಲ ಹೋಯ್ತಪ್ಪ, ಆಯ್ತು. ಏ ನಿಮ್ಮ ಅವನ ಅಡ್ನಾಡಿ ಅಂತದೇನ್ ನಾ ಮಾಡೀನಿ ನನ್ನ ಮಾನ ಮರ್ಯಾದೆ ಹೋಗ್ಲಕ್ಕ? ಯಪ್ಪ, ನಾ ಮಾಡೀನಿ, ಅದಕ್ಕೆ ನಿನ್ನ ಮಾನ ಮರ್ಯಾದಿಲ್ಲ ಹೋಯ್ತಪ್ಪ, ಹೋಯ್ತು. ಅಂತದೇನ್ ಮಾಡಿದ ಮಗಳ? ಯಪ್ಪ ಯಪ್ಪ, ಯವ್ವ ಏನಾಯ್ತು? ಯಪ್ಪ ಹೋಯ್ತಪ್ಪ, ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಅಂತದ್ ಏನಾಯ್ತು ಯವ್ವ? ಅಂತದೇನು ಈ ಊರಾಗ ನಾ ಮಾಡೀನಿ ನನ್ನ ಮಾನ ಮರ್ಯಾದೆ ಹೋಗ್ಲಕ್ಕ? ಯಪ್ಪ, ನೀ ಏನೂ ಮಾಡಿಲ್ಲ, ಎಲ್ಲ ನಾನ ಮಾಡೀನಿ. ನೀನೇ ಮಾಡಿದಿ? ಅಂತದೇನ್ ಮಾಡಿದೆ ಮಗ? ಯಪ್ಪ, ಬ್ಯಾಡದ್ರು ಒಬ್ಬರ ಜೊತೆ ಗುದ್ದಾಡಕ್ ಹೋಗಿದ್ನಪ್ಪ, ಅದಕ್ಕೆ ಗುದ್ಬಿಟ್ಟು ಕಳ್ಸಿದ್ದಾರೆ. ಯವ್ವ ಮಗಳ, ಯಾರು ಕೂಡ ಜಗ ತೆಗ್ದಿದಿ ಏನು? ಕೆಳಗ್ ಮೇಲೆ ಹಾಕಿ ಬಂದಿರಿ? ಯಪ್ಪ, ನಾನ ಸುಮ್ನೆ ಬೇಡ ಅಂತ ಹೋಗಿ ಗುದ್ದಾಡದಪ್ಪ, ಅವ್ನು ನೋಡಿದ್ರು ಗುದ್ದಿ ಕಳ್ಸ್ಬಿಟ್ಟಾನೆ. ನನಗೆ ಯಾಕೋ ಅನುಮಾನ ಬರ್ಲತ್ತದ, ಹಿಂದಿನ ಮುಂದೆ ಮುಂದಿನ ಹಿಂದಾಗ್ಯದ. ಏ ನಿನ್ನವನ, ನಾನೀಗ 3 ತಿಂಗಳು ನನ್ನ ಮಾನ ಮರ್ಯಾದೆ ಎಲ್ಲ ತೆಗೆದು ಹಾಳು ಮಾಡಿಬಿಟ್ಟಿಲ್ಲ ನಿಮ್ಮ ಅವನು. ಮಗುವದ ಮೆತ್ತದ, ಮೊದ್ಲಿನ ತರ ಹೊಡಂಗಿಲ್ಲ. ನಿನ್ ಮೊಮ್ಮಗ ನಮ್ಮ ಮೊಮ್ಮಗಳಿದ. ಅದು ನಮ್ಮ ವಂಶ ಅಂತ ಕುಡಿ ಇಲ್ಲದು, ಅದು ನಮ್ಮ ಬೆಂಕಿ ಹಚ್ಚದ ಕಿಡಿ ಆದದು. ಯಪ್ಪ ಯಪ್ಪ,
ಒದಿಲತ್ತಾನ ಒದ್ಲಿಕ್ತಾನ ಚಲೋಮ್ಮ ಒದ್ಲಿಕ್ತಾನ ಒದಿಲೇವ ಒದಿಲತ್ತಾನ ಯಪ್ಪ ನಮ್ಮ ಮನೆಯವ್ರು ಬಂದ್ರು ಆ ಯಪ್ಪ ಮಗು ತಂದಿ ಬಂದಾರ ಜಾಗ ಬಿಡು ಬರ್ಲಿವ ಬರ್ಲಿ ನೋಡಮ್ಮ ಏನತನವ ಇವ ಏನ್ ಡಂಬರಾಟೆ ಮಾಡವ ಕಾಣಿಸ್ತಾನ ಸಾರಾಯಿ ಸೀಸೆಯಲ್ಲಿ ನನ್ನ ದೇವಿ ಕಾಣುವುದು ಸುಪಾನಗೆ ಎರವಾಗುತ್ತ ನನ್ನ ಜೀವ ಹೇಳಿದರು ಸಾರಾಯಿ ಸೀಸೆಯಲ್ಲಿ ನನ್ನ ದೇವಿ ಕಾಣುವುದು ನೋಡು ಆ ಪೋಸ್ಟರ್ನಾಗ ಒಂದು ಸಂದ ನೋಡು ಫಾರೆಂಡು ಮಗುಗೇನ್ ಮನಿ ಮಗುಗೇನ್ ಹೆಸರಿಡಮ್ಮಿ ಏನ್ ಹೆಸರಿಡ ಮನಿ ಜೋಕುಮಾರ ಇಡು ಜೋಕುಮಾರ ಮನಿ ಬತ್ತು ಮನಿ ನಮ್ಮ ಕಮಲಿ ಮನಿ ವಡಶ್ವರನೇ ಈಗ ಐಶ್ವರ್ಯ ರೈ ಮನಿ ಬೇಕು ಇವನಿಗೆ ಕಮಲಿ ಅತ್ತೆ ಐಶ್ವರ್ಯ ರೈತ ನಾನಪ್ಪ ನಿಂಗಿ ನಿಂಗಿ ಏನ ಮನಿ ಬತ್ತು ಮನಿ ನಿಂಗಿ ಮನಿ ಮನಿ ಹಿಂಗೆ ಲೇ ನಿಮ್ಮ ಮೌನ ನಿಂಗಿ ಮನಿ ಬತ್ತಲ್ಲಕ್ಕೆ ನೀವ್ಯಾರಲ್ಲೇ ನಿಮ್ಮ ಮೌನ ಅಂದಿಗಳ ಏ ನಿಮ್ಮ ಅವನ ನಾ ನಿನ್ನ ಪ್ರೇಯಸಿ ನಿಂಗಿ ನೀ ನನ್ನ ಮಗು ತಂದೆ ಅಂದೆ ಲೇ ನಿಮ್ಮ ಮೌನ್ ಲೇ ನಿನ್ನವನ್ನೇ ನೋಡಕ್ ಹೆಣ್ಣಂದಿ ಕಣ್ಣಂಗ್ ಕಾಣಕತ್ತಿದಿ ಅವು ಏನೋ ಗುಂಡು ಗುಂಡು ಕಾವು ಬಾಯಲ್ಲಿ ಗುಂಡು ಗುಂಡು ಕಾಣು ಗಲ್ಲ ಅಂದ್ರ ನೀ ಹೆಣ್ಣಂದಿ ಬಾಜು ಹಾಟ್ ನೀ ಬಾಜು ಸರಿ ಅದೇ ಅದು ತೆಂಗಿ ಚುಟ್ಟಿನ ಮೀಸಿ ಗೀಸಿ ತೊಗೊಂಡು ಗಂಡ ಅಂದಿ ಅದು ಗೊಲ್ಲ ಸಾಮಾನು ಪಡ್ದಾಗ ಗಾಡಲ್ಲ ಅವಕ್ಕ ಅಪ್ಪ ಏ ನಿಂಗಪ್ಪ ಇದಕ್ಕೆಲ್ಲ ಕಾರಣ ನೀನೇ ಓದಕುತ್ತಾರಲ್ಲ ಆಡಿ ಬೇಡ ಬೇಡ ಸ್ಟೇಜ್ ಅಕ್ಕಪಕ್ಕ ಕುಂತವ್ರ ಮೇಲೆ ಆಡಿ ಮೇಲೆ ಹೇಳ್ತಿದ್ರೆ ಗಾಣ ನೀನೆ ನಾಲ್ರು ಯಪ್ಪ ನಂದೇನು ತಪ್ಪಿಲ್ಲೋ ನಾಳೆ ಕಾರಣ ಯಪ್ಪ ಏನ್ ಮಾಡೋಣಪ್ಪ ಮಗಗೆ ಮುಂದೆ ಗತಿ ಯಾರು ಸೋಲಾಪುರ ದವಾಖಾನೆಗೆ ಹೋಗಮ್ಮ ಯಪ್ಪ ಇನ್ನು 9 ತಿಂಗಳು ಬೇಕು ಅಡಕ ಏನ್ ನನ್ನ ಕೇಳಿ ಮಾಡ್ರಿ ಮೊಮ್ಮಕ್ಕಳ್ರಿ ಬರ್ರಿ ನಿಂಗು ಮಾಮ ಹಂಗೆ ಮಾಡ್ಲತ್ತೀರಿ ಹೊಟ್ಟೆ ಮುಂದೆ ಬಂದಾಗಿದ್ದ ಮಾಮ ನಿಂಗೂ ದಾರಿ ಮಾಮ ನೀ ಸ್ವಲ್ಪ ಇದು ಎಲ್ಲೋ ಆಡಿಯೋ ಕೇಳಂಗ ಐತಲ್ಲ ಇದು ಮಾಮ ಇಲ್ಲಿ ನೋಡು ನಿಂಗಿ ಆ ನಿಂಗೆ ಇನ್ನಿಂದ ಅದು ಹಂಗಾಗ್ಯದ ಇದು ಹಿಂಗಾಗ್ಯದ ನಿಮ್ಮ ಇದ್ಯಾಕೆ ಮುಂದಕ್ಕೆ ಬಂದದಲ್ಲಿ ಮುಂದಕ್ಕೆ ಯಾಕೆ ಬಂದಾರ ಅಂತಾರ ಮಾಡೋದು ಮಾಡು ಮಾಡಿದು ಮಾಡಿ ಮತ್ತ ಮುಂದಕ್ಕೆ ಬಂದ ಅಂತ ಕೇಳ್ತಾನ ಮೊಮ್ಮಗ ಯಪ್ಪ ನೀ ತಾತ ಆಗ್ಲತ್ತಿದಿ ತಾತ ನೀ ಸುಮ್ ಕುಂದ್ರ ನನ್ ತಲೆ ಖರಾಬ್ ಮಾಡ್ಬೇಡ ಈಗ ಮತ್ತ ಮುಂದ ಮುಂದಕ್ಕೆ ಏನ್ ಮಾಡೋದು ಅದು ಹೇಳ್ರಿ ಯವ್ವ ಮಗಳ ಯಪ್ಪ. ಈಗ ಮುಂದೆ ಏನ್ ಮಾಡೋದು ಅಂದ್ರ ಹಾರ ತಗೊಂಬರ್ರಿ ಮದಿ ಮಾಡ್ಕೊಂಡ್ಬಿಡ್ತೀನಿ ಹಾ ನೀ ಬಾಳ ಮದ್ವಿ ಏ ಸುಮ್ನೆ ಯಾರು ಮದ್ವಿ ನಮ್ಮ ಅಪ್ಪ ಮ್ಯಾಟ ತಂದು ಹೊಡಿತಾನೆ ಎಲ್ಲರೂ ಮದ್ವಿ ಮಾಡ್ಕೊಂಡು ಹೋದಂದ್ರ ಇವತ್ತು ಇಬ್ಬರು ಮಂದಿ ಮಾಡೇ ಬಿಡ್ತೀವಿ ಇಲ್ಲಿ ಮಾಡ್ದಾಗ ಅಲ್ರಿ ಮದಿ ಬೇಡ ಅಂದ್ರೆ ಮತ್ತೆ ಇದ್ಯಾಕ್ ಮಾಡಿರಿ ಅಲ್ಲ ಅಲ್ಲೋಯಪ್ಪ ಗೋಳಿಗೆ ನುಂಗಿರ್ಬೇಕು ನೋಡಿ
ಈಗ ಮುಟ್ಟಿದ್ರ ಮಕ್ಕಳಾಗ ಕಾಲಲ್ಲಿ ಇದು ನಾ ಬರೀ ಇಟ್ಟೆ ಮುಟ್ಟಿನಿ ಮುಟ್ಟಿದ್ರ ಮಕ್ಕಳಾಗ ಕಾಲಲ್ಲಿ ಹುಂಜಿದ್ದೆ ಅನ್ನಿ ನಾ ಹುಂಜನಿ ಕೋಳಗಿದೆ ಮುಟ್ಟಿದ್ರ ಮಕ್ಕಳಾಗ ನಮ್ದೇನ್ ತಪ್ಪಿಲ್ಲ ನೋಡ್ರಿ ಮಾವರ ನಾವ್ರೇ ನಮ್ಮನ್ನೇ ನೇತಿಗೆ ಎಟ್ಟರ್ ಮಾಡಿ ಏನ ಹಾ ಟಡಂಟ. ಯವ್ವ ನೀನ್ ನನ್ನ ಮಗಳಿದ್ದಿ ಅಂತ ಕೆಲಸ ಮಾಡಲ್ಲ. ಏ ಮುಲ್ಕ ಸುಮ್ಮನ್ ಕುಂದ್ರ ಜಾಸ್ತಿ ಮಾತಾಡದಂದ್ರು ನೋಡಿ ಈಗ ಬದಲಾಯಿಸ್ಕೊಂಡು ಹನಿಮನ್ಗೆ ಹೋಗ್ಬೇಕು ಹುಡುಗಪ್ಪ. ಯವ್ವ ಜಲ್ದಿ ಹಾಕ ಅವನಿಗೆ ಹೂವಮ್ಮ. ಜಲ್ದಿ ಹಾಕು ಉಂಡ ಬಾಗರ್ಕೊಂಡು ಸುಮ್ ತುರ್ಕ್ ಕಳಿಸ್ಬೇಕಾಗ ನಾವು ಯಪ್ಪ ಮುಂದ್ ಕುಂತವ್ರೆಲ್ಲ ಅಲ್ಲಿ ಬಾಲುಷ ಮಾಡಿವಿ ತಿಂದೋರಪ್ಪ ನಮ್ ನಾಟಕಕ್ಕೆ ಬಂದಿದ್ಕ ನಮ್ಮ ಮದಿಗೆ ಬಂದಿದ್ಕ ಸಂತೋಷ. ಇಡ್ಲಿ ಯಾವೆಲ್ಲ ಇಡ್ಲಿ ಮುಂದ್ ಕುಂತ ನನ್ನ ಅಣ್ಣ ತಮ್ಮಂದಿರೇ ನನ್ನ ಮದುವೆಗೆ ಬಂದಿದ್ದಕ್ಕೆ ಧನ್ಯವಾದ. ರಿಯಲ್ ಫ್ಯಾಕ್ಟ್ ಆಗಿದ್ದು ಹೇಳ್ತೀನಿ ಕೇಳ್ರಿ. ನಾವು ಅವ್ರೇನ್ ಪ್ರೀತಿ ಮಾಡಿ ಮದುವೆ ಆಗ್ಬೇಕಾದ್ರೆ ನಿಮ್ಮದು ಬಾಳ ಖಡ ನಮ್ಗೆ ಅಡ್ಡೆ ಬೀಳಕ್ ಬಿಡಲಿಗಿರಿ ನೀವು ನೋಡ್ರಿ ಮಾವ ಹಿಂಗಾದ್ರೆ ಕೇಳತ್ತಂದು ನಾನೇ ಸಣ್ಣ ನಾಟಕ ಆಡ ನಿಂಗಿ ನೀ ಬಸರಾಗು ನೀ ಹಿಂಗ್ ಬಾ ತಂದ್ ಹೇಳಿದ್ದ ಅದಕ್ಕಾಗಿ ಬಸರಾಗಿ ಹಿಂಗ್ 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 ಬಂದು ನಾವು ಹಾಗಾಗಿ ಬಂದು ಅಲ್ಲಿ ನೋಡಿ ನಮ್ ಲಗ್ನ ವಿಡಿಯೋ ಕ್ಯಾಸೆಟ್ ನೋಡೋದು ಇಂಥ ವಿಡಿಯೋ ಕ್ಯಾಸೆಟ್ ತಾಜ್ ಫೋಟೋ ಸ್ಟುಡಿಯೋದವ್ರು ಬಂದಾರ ನಮ್ ಲಗ್ನ ವಿಡಿಯೋ ಕ್ಯಾಸೆಟ್ ಮಾಡಾಕ. ಯಪ್ಪ ಬೇಸ್ ಮಾಡಿರಿಲ್ಲ ಮತ್ತೆ ಸಾಕ್ಷಿಗೆ ಬೇಕಪ್ಪ ಕರೆಕ್ಟಾಗಿ ವಿಡಿಯೋ ಅದ ಇದಲ್ಲ ಎಂತ ಮಾವು ಸಿಗ್ತಾನ್ರಿ ಸೋಮು ಕೂತ ನಗದೇ ಮಾಡಿದ್ರಿ ಯಾರ್ರಿ ಅಕ್ಕಿ ಕಾಳು ಹಾಕಿದ್ರಿ ನಿಮ್ ಬಾಯ ಜನರೇಷನ್ ಯಾಕೆ ಬಂದ 5G ಈಗ ಯಾರು ಬೇಡ ನಮ್ಮದು ನಾವೇ. केक में केक डबल केक हमारा निंगू मामा है लाखों में. ಯವ್ವ ಆ ಮಗಳ ಇದು ಎಲ್ಲಿ ಕಲ್ತಿದಿ? ಸ್ಟೇಜ್ ಇಂದ ಕಲ್ಸ್ಯಾರಪ್ಪ. ಚಲೋ ಕಲ್ತಿದೇವ. ಅವ ಹಳೆ ಹೇಳ್ಬೇಕಲ್ಲ ಏನೋ ಹೆಸರ ಹೇಳ ನಿಂಗ ಮಾಮ ಹೆಸರು ಹೇಳ. ಹೊಸ್ತಾಗಿ ಲಗ್ನಾಗಿನು ಯಾವ ಬರ್ತಾವ ಮತ್ತೆ ಎಲ್ಲರೂ ಹೊಸ್ತಾಗಿ ಆತದ ಏನ ಹಳಿದ ಆತದ ಕದ್ದು ಮುಚ್ಚಿನ ಆತಾವ ಗೊತ್ತಿಲ್ಲ ನಿನಗ ಇನ್ನ ದೋತ್ರ ಕಚ್ಚಿ ಪಕ್ಕ ಹಿಡಿದಿಲ್ಲ ಬೇಗ ಹೇಳು ಹನಿಮನ್ ಕೊಡ್ಬೇಕು. ಸಟ್ಟನೆ ಹೊಡೆದ್ರ ಪಟ್ಟನೆ ಮಗ್ಲಿಗೆ ಬಂದು ನಿಂದಿರ್ತಾಳ ನನ್ನ ನಿಂಗಿ. ಈಗೇನಿಲ್ಲ ಅವಕಾಶ ಚಾಲು ಆಗೋಯಪ್ಪ ನಾವು ಈಗ ಟೆಂಪ್ರವರಿ ಮುಂದೆ ತಂದು ಪರ್ಮನೆಂಟ್ ತರ್ತೇವೆ ನೀವು ನೋಡ್ರಿ ಹೋಗ್ ಬರ್ತೀವಪ್ಪ. ಇಲ್ಲಿ ಕೇಳ ಏ ಮಾವ ಯಪ್ಪ ಅವನ ಹೆಸರು ಹೇಳು. ನಮ್ಮವ್ ಇಲ್ರಿ ನಮ್ಮವ್ ಬದುಕಿದ್ರೆ ನನಗೆ ಯಾಕೆ ಈ ಪರಿಸ್ಥಿತಿ ಇತ್ತು ನಾನ ಮದಿ ಮಾಡ್ಕೋರಿ. ಅವ್ರ ಅವೊಂದು ಹೆಸರು ಹೇಳಿದ್ರ ಮತ್ತ ಹೇಳ್ತಾಳ್ರಿ ಅದಕ್ಕೆ ಹೇಳಲ್ರಿ ಈಗ ಮಾವ ಇಲ್ಲಿ ಕೇಳು ರೀಸೆಂಟ್ ಆಗಿ ನರ್ಗೋದ್ ಗಜನ್ ಲಗ್ನ ಆಗ್ಯಾರ ಈಗ ಅವರು ಅರ್ಜೆಂಟ್ ಆಗ್ಯಾರ ಯಾವಾಗ 5 ದಿನ ಮುಗಿತಾವ ಅನ್ನಕತ್ತಾರ ಅವ್ರಿಗೆ ಅರ್ಜೆಂಟ್ ಆಗ್ಯಾರ ನಮ್ದು ಆಗ್ಯಾರ ಅದೇ ಗಾಡಿ ಖರ್ಚನಾಗ ಹೋತು ಕೈ ಮುಗಿದ ಆಳೂರೆಲ್ಲ ಕಾರ್ ತೊಂದ್ ನಿಂತಾರಲ್ಲ ಹೊರಗ ಒಗಾದ ಕಾಲು ಒಂದಿ ಅದ ನೀವು ಕೈ ಮುಗಿತವಪ್ಪ ಒಂದ್ ಥೋಡೆ ಖರ್ಚಿ ರೊಕ್ಕ ಕೊಡು ಚಲ ಊಟಿ ಮಾವ ಏ ಅಪ್ಪ ಬರೀ ಮಗಳನ್ನ ಹೇರೋದಲ್ಲ ರೊಕ್ಕ ಕೊಡು ಈಗ ಕೊಟ್ಟಿಲ್ಲ ಅಂದ್ರೆ ಬಿಡೋದಿಲ್ಲ ನಿನ್ ದೋತ್ರ ಬಿಚ್ಚಿಬಿಡ್ತೀನಿ ಕೊಡು. ಕಚ್ಚಾಗಿ ಏನು ಉಳಿದಿಲ್ಲ ಈಗ ವಾತ್ ಕೊಡು
ನೀ ಬಹಳ ಹಠ ಮಾರಿದ್ದೇವ. ಇರ್ರಿ ಎಷ್ಟು 500 ರೂಪಾಯಿ ಜೋಕಿದ್ದಿ? ಇಸ್ಕೊಂಡು ಹೋಗ್ತೀನಿ. ಎಪ್ಪ ಕೊಡುವ ಮದಿಗೆ ಏನಾರ ಹನಿಮನ್ಗೆ ಹೋಗತ್ತ ದುಡ್ಡು. ಇರ್ರಿ, ನಾ ಇಸ್ಕೊತೀನಿ, ಇಲ್ಲಿ ತಗೊಳ್ರಿ. ಇಸ್ಕೊಂದ್ರೇನು ನಾ ಇಸ್ಕೊಂದ್ರಿ ಇನ್ನಾಗ್ರಿ ಲಗ್ನ ಆಗ್ಯದು ಮಾವನ ಬಲ್ಲಿ ಈಗ ರೊಕ್ಕ ಕೇಳೋದು. ಉಂಡ ಬಂಗಾರಿ ಅಪ್ಪ ಮಾವ. ಅಯ್ಯೋ ನಮ್ಮ ಅಪ್ಪ ಬಾಳ ಕಂಜೂಸನ, 1,000-2,000 ಕೊಡ್ತಾನಂದ್ರ ಎಷ್ಟು ಕೊಟ್ಟನ ಏ. ಹುಚ್ಚಿದಿ. ಆ ಮಗಳ ನಿನ್ನ ಕೂನಿಲ್ಲ, ನಾ ರೊಕ್ಕ ಎಲ್ಲಿರ್ತೀನಿ ಈಗ ಮತ್ತೆ ಹೋಗ್ಬೇಕಾಗ್ತದ. ಏ ಮಾವ, ಮುಂದಿನ ವರ್ಷ ವಿರಾಟ್ ಕೊಹ್ಲಿ ಹುಡ್ತಾನತ್ತೊಂದು 30 ರೂಪಾಯಿ ಒಂದು ಚಡ್ಡಿ ಇಸ್ಕೊಟ್ಟ 60 ರೂಪಾಯಿ ಕೊಟ್ಟಿದಿ. ನೋಡಮ್ ತೋಳೆ. ಸರಿ ನಡಿ ಹೋಗುನಪ್ಪ. ಗಿಂಡಿ ಕಪ್ಪಿ ಗಿಂಡಿ ಕಣಲ ನಸುತ್ತಾರ ನಮ್ಮ ಕರ್ಜಿಗೆ ಹುಡುಗಾರ ನಿನಗ ಎತ್ಕೊಂಡು ಹೋಗ್ತಾರ. ಶಶಿ ಬಾಳ ಬೆರಿಕದನ ಗೊತ್ತಿಲ್ಲ. ಇಂಡಿ ಇಟ್ಟುಕೋರ ಇಂಡಿ ಕಣಲ್ಲ ಅನ್ಸುತ್ತಾರ ಸೌಕರ್ಯ ಹೊರಗಡೆ ಬನ್ನಿ ಸೌಕರ್ಯ. ಓಹೋ, ಯಾರು ಸಾವುಕಾರ ಮನೆಯಿಂದ ತೋಟದ ಮನೆ ಕಡೆ ಹೋಗಿದ್ದಾರೆ. ಅದಿರ್ಲಿ, ನೀವು ಯಾರು? ಹೌದು, ನೀವು ಯಾರು ಅಂತ ಗೊತ್ತಾಗ್ತಿಲ್ಲ. ನೀವು SB ಕಾಲೇಜಲ್ಲಿ ಓದಿದ್ದೀರಾ? ಹೌದು, ನಾನು SB ಕಾಲೇಜ್ನಲ್ಲೇ ಓದುತ್ತಿದ್ದೆ. ನಮ್ಮ ಹೆಸರು ನೆನಪಿಗೆ ಬರ್ತಾ ಇಲ್ಲ. ನೋಡಿ, ನನ್ನ ಹೆಸರು ವೈಶಾಲಿ ಅಂತ. ವೈಶಾಲಿ, ತಾವು ಇಲ್ಲಿ? ಅದೆಲ್ಲ ಇರ್ಲಿ, ತಾವ್ ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಅಜಯ್ ಅಂತ. ನಾನು ಅದೇ ಕಾಲೇಜಿನಲ್ಲಿ ಓದಿದ್ದು, ನಿಮಗಿಂತ 1 ವರ್ಷ ಸೀನಿಯರ್. ಈಗ ನೆನಪಾಯ್ತಾ ವೈಶಾಲಿ? ಓಹೋ, ನಾನು ಇಷ್ಟಪಟ್ಟ ಅಜಯ್ ಅಂದ್ರೆ ಏನೇ ಅನಿಸುತ್ತೆ. ನೋಡಿ, ನಿಮ್ಮನ್ನ ಮರೆಯೋಕೆ ಅದು ಹೇಗೆ ಸಾಧ್ಯ? ನೀವು ಕ್ಲಾಸ್ನಲ್ಲಿ ಒಳ್ಳೆ ಸ್ಟೂಡೆಂಟ್ ಆಗಿದ್ರಿ. ಈ ನಿಮ್ಮ ಸ್ಥಿತಿ ನೋಡ್ತಾ ಇದ್ರೆ ನನಗಂತೂ ಆಶ್ಚರ್ಯವಾಗ್ತಾ ಇದೆ. ಆಶ್ಚರ್ಯ ಪಡಲೇಬೇಕು ವೈಶಾಲಿ. ಏನು ಮಾಡೋದು, ಎಲ್ಲ ನನ್ನ ಹಣೆ ಬರ. ಅಂದ್ರೆ ವೈಶಾಲಿ, ಏನಂತ ಹೇಳಲಿ ವೈಶಾಲಿ, ನಮ್ಮ ಗೋಳಿನ ಕಥೆನು. ನನ್ನ ಮಹಾಲಕ್ಷ್ಮಿ ಅಂತಿರೋ ನನ್ನ ತಂಗಿಯ ಕೊಲೆ ಆಯಿತು. ಇದರಿಂದ ನಮ್ಮ ತಂದೆಯವರು ತೀರಿಕೊಂಡರು. ಇದರಿಂದ ನಾನು ಜೈಲಿಗೆ ಹೋದೆ.
ಅಜಯ್, ಇಂಥ ಹೇ ಕೃತ್ಯ ನೀವು ಯಾವತ್ತೂ ಮಾಡಿರ್ಲಿಲ್ಲ. ಆದ್ರೆ ಯಾರು ನಿಮ್ಮ ಮೇಲೆ ಬೇಕಂತ ಮಾಡಿ ಈ ಹೇ ಕೃತ್ಯ ನಿಮ್ಮ ಮೇಲೆ ಹಾಕಿದ್ದಾರೆ ಅಂತ ನನಗನ್ಸುತ್ತೆ. ಹೌದು ವೈಶಾಲಿ, ಅಂತ ಆಪಾದನೆ ಮಾಡಿದವನು ಎಂದು ನಾನು ಸುಟ್ಟು ಬೂದಿ ಮಾಡಲೆಂದು ಕಾಯುತ್ತಿದ್ದೇನೆ. ಅಷ್ಟರಲ್ಲಿ ಸಾಹುಕಾರರು ನನ್ನನ್ನು ಬಿಡಿಸಿಕೊಂಡು ಬಂದು ಸೇಡನ್ನು ತೀರಿಸಿಕೊಳ್ಳಲು ಸಹಾಯ ಮಾಡಿದ್ದಾರೆ. ಅದಕ್ಕಾಗಿ ನಾನು ಕೃತಜ್ಞತೆ ಸಲ್ಲಿಸಲು ಬಂದಿದ್ದೇನೆ. ಅಲ್ಲ ಅಜಯ್, ಈಗ ಹಣೆ ಬರಂತ ಕೂತ್ಕೊಂಡ್ರೆ ಹೇಗೆ? ಒಟ್ನಲ್ಲಿ ಅಪರಾಧಿ ಯಾರು ಅಂತ ಪತ್ತೆ ಹಚ್ಚಿಸಿ ಅವನ ಮೇಲೆ ಸೇರ್ ತೀರಿಸ್ಕೊಳ್ಬೇಕು ಅಜಯ್. ಹೌದು ವೈಶಾಲಿ, ಅದೇ ಸೇಡಿಗಾಗಿ ನಾನು ಕಾಯುತ್ತಿದ್ದೇನೆ. ಓಹೋ, ಯಜಮಾನ ಯಾರು ಅಂತ ಇವನಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಏನೇ ಆಗ್ಲಿ, ನಾನ್ ಯಾರು ಹೋದನ ಇವನ್ ಮುಂದೆ ಹೇಳ್ಬಾರ್ದು. ಏನ್ ಯೋಚನೆ ಮಾಡ್ತಾ ಇದ್ದೀರಾ ವೈಶಾಲಿ? ಏನಿಲ್ಲ, ಈ ನಿಮ್ಮ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡ್ತಾ ಇದೆ ಅಷ್ಟೇ. ವೈಶಾಲಿ, ನನ್ನ ಬಗ್ಗೆ ಚಿಂತೆ ಬಿಡು, ನಾನಿನ್ನು ಬರ್ತೇನೆ. ಆ ಸಾಹುಕಾರನ ಕಪಟ ನಾಟಕ ಏನನ್ನೋದು ಇವನಿಗೆ ತಿಳಿಯಲೇಬೇಕು. ಅಜಯ್, ನಾನು ಅಲ್ಲಿವರೆಗೂ ಇಟ್ಟುಕೊಳ್ಳಲೇಬೇಕು. ಏನು ಯೋಚನೆ ಮಾಡ್ತಾ ಇದ್ದಾರೆ ವೈಶಾಲಿ? ನೋಡಿ ಅಜಯ್, ಸಾಹುಕಾರ ಇನ್ನೇನೋ ಬರ್ಬೋದು, ಅಲ್ಲಿವರೆಗೆ ಇಲ್ಲೇ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದೆ. ಅವರನ್ನ ಭೇಟಿಯಾಗಿ ಹೋಗೋರತೆ. ಬೇಡ ವೈಶಾಲಿ, ನಾನು ಅವರು ಇದ್ದಲ್ಲಿಗೆ ಹೋಗಿ ಭೇಟಿ ಆಗುತ್ತೇನೆ. ಯಾಕೆ ಅಜಯ್, ನಿಮಗೆ ಇಲ್ಲಿರಲು ಬೇಜಾರ? ಈ ನಿಮ್ಮ ಬೇಜಾರನ್ನು ಕಳೆಯಲು ನಾನಿದ್ದೀನಲ್ಲ. ಏನು ಹೇಳ್ತೀರಿ ವೈಶಾಲಿ? ನೋಡಿ ಅಜಯ್, ತಪ್ಪು ತಿಳ್ಕೊಬೇಡಿ. ನೀವು ತುಂಬಾ ಬೇಜಾರದಲ್ಲಿ ಈ ನಿಮ್ಮ ಮನಸ್ಸನ್ನ ತುಂಬಾ ನೋವು ಮಾಡಿಕೊಂಡಿದ್ದೀರಾ. ಈ ನಿಮ್ಮ ಮನಸ್ಸು ನೋವು ಆಗಬಾರ್ದಂದ್ರೆ ಆ ಸಂತೋಷನ ನಾನು ಇಳಿಸಲು ನಿಮ್ಮ ಆಸೆಯನ್ನು ಅದಕ್ಕೆ ಬಂದಿದ್ದೇನೆ. ಏನು ಹೇಳ್ತೀರಿ ವೈಶಾಲಿ ನೀನು? ಹೌದು ಅಜಯ್, ಏನೇ ಆಗ್ಲಿ, ನೀವು ತುಂಬಾ ನೊಂದುಕೊಂಡಿದ್ದೀರಾ. ಈ ನಿಮ್ಮ ಬೇಜಾರಲ್ಲಿ ನಾನು ನೃತ್ಯ ಮಾಡಿ ನಿಮ್ಮನ್ನು ಮರೆಸೋಕೆ ಬಂದಿದ್ದೇನೆ. ಬಾ ಅಜಯ್, ನನ್ನ ಮಾತು ಕೇಳು. ಆಯ್ತು ವೈಶಾಲಿ, ನಿಮ್ಗೆ ಇಷ್ಟದಂತೆ ಹಾಗೆ ಆಗಲ್ಲ. ಸಂಜೆಯ ತಂಗಾಳಿ ಹಿತವಾಗಿದೆ, Thank you.
ಅಜಯ್ ಕಾಫಿ ಕೊಂಡು ಹೋಗಿರುತ್ತೆ, ಕೂತ್ಕೊಳ್ಳಿ. ಬೇಡ ವೈಶಾಲಿ, ಇನ್ನೊಮ್ಮೆ ಬಂದಾಗ ಖಂಡಿತ ಕುಡಿತೇನೆ. ನೋಡಿ ಅಜಯ್, ಅಲ್ಲಿ ಸಾವುಕಾರ ಬಂದ್ಬಿಟ್ರು, ನೋಡಿ ಅಲ್ಲಿ. ಲೇ ಸೌಕಾರ ಬಾರ್ಲೆ. ಲೇ ಸೌಕಾರ, ನೀನು ಮಾಡಿರುವ ಅನ್ಯಾಯವನ್ನು ನೋಡಿ ನನ್ನಿಂದ ಸಹಿಸಿಕೊಳ್ಳಲು ಆಗುತ್ತಿಲ್ಲ. ನೀನು ಮಾಡಿರುವ ಹೇಯ ಕೃತ್ಯವನ್ನು ನೆನೆಸಿಕೊಂಡು ನನ್ನಿಂದ ಆಗುತ್ತಿಲ್ಲ. ಯಾವ ಶಿಲ್ಪಿ ಯಶವಂತವ